ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೊಂಡು ನಮ್ಮ ಜೊತೆ ವೇದಗಳನ್ನ ಕೀರ್ತನೆಗೆ 150 ಸಲ ಆಗ್ತಿದೆ. Psalms 150 ಕೀರ್ತನೆಗಳು 150 6 ವಚನಗಳಿದೆ. ನಾವೆಲ್ಲರೂ ಒಟ್ಟಾಗಿ ಎಲ್ಲ ವಚನಗಳನ್ನು ಓದಿಕೊಳ್ಳೋಣ. Let's read together all the 6 verses of Psalms 150. ಎಲ್ಲರೂ ತೆಗೆದುಕೊಳ್ಳುತ್ತೀರಿ. ಇದಾಗಲಿ ನಾವೆಲ್ಲರೂ ಒಟ್ಟಾಗಿ ಈ ಕೀರ್ತನೆ ಓದಿಕೊಂಡವರಾಗಿ ಆರಾಧನೆ ಪ್ರಾರಂಭ ಮಾಡೋಣ. ಕೀರ್ತನೆಗಳು 150 ಮೊದಲನೇ ವಚನದಿಂದ. ಯಾಹುವಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ನಮ್ಮ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಸೃಷ್ಟಿಕರ್ತನಾಗಿದ್ದಾನೆ. ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಸಹ ಒಂದು ಸಮಯ ಬರ್ತದೆ, ಅವರ ಬಾಯಿಗಳು ಯೇಸು ಕ್ರಿಸ್ತನೇ ಕರ್ತನೆಂದು ಅರಿಕೆ ಮಾಡಬೇಕಾಗಿದೆ. ಎಲ್ಲಾ ಮನಕಾರ್ಯಗಳು ಆತನ ಮುಂದೆ ಅರಿಕೆ ಮಾಡಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಅಂತ ದೊಡ್ಡ ದೇವರ ಮುಂಭಾಗ ನಾವು ಬಂದಿದ್ದೇವೆ. ನಮ್ಮ ಹೃದಯ, ಆತ್ಮ, ಶರೀರ, ಪ್ರಾಣವನ್ನ, ಮನಸ್ಸುಗಳನ್ನು ಒಪ್ಪಿಸಿಕೊಟ್ಟವರಾಗಿ ಈ ಆರಾಧನೆಯನ್ನ ಪ್ರಾರಂಭಿಸುವಂತ ಸಮಯದಲ್ಲಿ ದೇವರೇ ನೀವೇ ನಮ್ಮ ಒಟ್ಟಿಗಿದ್ದು ಈ ಆರಾಧನೆ ಸಂಪೂರ್ಣವಾಗಿ ನಡೆಸಿಕೊಡುವಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ಏಸಪ್ಪ ನಮ್ಮ ಹೃದಯದಲ್ಲಿ ಮಾತನಾಡು, ಇವಾಗ ನಿಮ್ಮ ಪರಿಶುದ್ಧಾತ್ಮ ತುಂಬಿಸು. ನಾವು ಏನೋ ತಮ್ಮದಿಂದಲೇ ನಾವು ಆರಾಧನೆ ಮಾಡಬೇಕಾಗಿರೋದು ಹೌದು ಪ್ರಿಯರೇ. ನೀವು ನಿಮ್ಮ ಒಂದು ಕಾನ್ಸಂಟ್ರೇಷನ್ಗೋಸ್ಕರವಾಗಿ ನಿಮಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಭೂಮಿ ಆಕಾಶಗಳ ಒಡೆಯನೇ, ಅಪ್ಪ ನಮ್ಮನ್ನು ಪ್ರೀತಿಸುವ ಆತನೇ, ಸರ್ವೋತ್ತಮನೇ, ಸರ್ವಬಲ್ಲವನೇ, ಅಪ್ಪ ಮೆಚ್ಚಬೇಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಹೌದು ರಾಜ, ನೀನು ಕರ್ತನೆ ಪ್ರೀತಿ ಉಳ್ಳ ದೇವನಾಗಿದ್ದಿ. ಹೌದು ರಾಜ, ಶ್ವಾಸಗಳೆಲ್ಲವೂ ನಿನ್ನನೇ ಸ್ತೋತ್ರ ಮಾಡ್ತಾನೆ ಹೇಳುವ ಹಾಗೆ ನಮಗೆ ನೀನು ಶ್ವಾಸ ಕೊಟ್ಟಿದ್ದಿ. ಮತ್ತೊಂದಾವತ್ತಿ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಹುಟ್ಟುವಂತೆ ಮಾಡಿದ್ದಿ. ಸೈದಾನಕ್ಕೆ ನಮ್ಮನ್ನ ಕರೆದಲ್ಲ ಏಸಪ್ಪ. ನೀನು ಕರ್ತನೆ ಪ್ರತಿಯೊಂದು ಕರ್ತನೆ ಹೌದು ರಾಜ, ನೀವು ಬಂದಿರುವಂತಹ ಮಕ್ಕಳನ್ನ ಹುಟ್ಟು ರಾಜ, ನಾವು ನಿನ್ನನ್ನೇ ನೆನೆಸುವರಾಗಿ ನಿನ್ನನ್ನೇ ಸೂಚಿಸುತ್ತಾ ನಿನಗೆ ಸ್ತೋತ್ರ ಆರಾಧನೆ ಸಲ್ಲಿಸುವಂತೆ, ವಾಕ್ಯಗಳನ್ನ ಕೇಳುವಂತೆ, ಕಾಣಿಗಳನ್ನ ಕೊಡುವಂತೆ ದೇವಾ ನಿನ್ನ ಒಂದು ಚಿತ್ತದಂತೆ ನಮ್ಮನ್ನು ನಡೆಸಿಕೊಡು, ಬಲಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯದಿದ್ದಾನೆ. Sanjay
ನಾವು ಈ ಲೋಕದ ಒಂದು ಬೆಳಕಾಗಿ ಈ ಭೂಮಿ ಒಂದು ಉಪ್ಪಾಗಿ ಜೀವಿಸುವಂತೆ ದೇವರು ಮಾಡ್ತಾನಲ್ಲ ಅಂತ ದೇವರನ್ನ ನಾವು ಹೆಚ್ಚಾಗಿ ಹಾಗೆ ನಾವು ಸ್ತೋತ್ರ ಮಾಡಿಕೊಳ್ಳೋಣ. Hosanna,
ನೀವೆಲ್ಲ ನೋಡಿದಂತ ಒಂದು ಕಾರ್ಯಗಳು ನೋಡುವುದ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಕ್ಷಣವೂ ನಿಮ್ಮನ್ನು ಕೈ ಬಿಡದೆ ನಡೆಸಿದ್ದಾನೆ ಎಂಬುದನ್ನು ಅಲೆಯಲ್ಲಿ ಹೇಳಿ. ಯಾಕಂದ್ರೆ ಆತ ನಂಬಿಗಸ್ತನೇ ಆಗಿದ್ದಾನೆ. ನಾವು ಹೊರಟೋಗ್ಬೋದು ಆದ್ರೆ ಆತ ಒಂದು ಕಾಲಕ್ಕೂ ನಮ್ಮ ಮರೆಯಲ್ಲ. That's the power of Jesus, the love of Jesus. ಅಂತ ದೇವರನ್ನ ಮತ್ತೊಂದು ಹಾಡು ಹಾಡಿಕೋಣ. ನಮ್ಮ ಹತ್ತಿರ ಇಲ್ಲಿ ಏಸಪ್ಪ ಎಲ್ಲಾ ಸಮಯದ ನಮ್ಮ ಮುಂದಿನಿಂದ ನಮ್ಮ ನಡೆಸುವಂತ ಹಾಡು ಹಾಡಿಕೊಂಡು ದೇವ್ರ ಯಾವ ಒಂದು ವ್ಯಾಧಿಯು ನಮ್ಮನ್ನು ಮುಟ್ಟದಂತೆ ಕಾಯ್ತಾ ಇರುವ ದೇವನಾಗಿದ್ದಾನೆ. ಆತನೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ.
ಆಶ್ರಯಗಿರಿಯಾಗಿದ್ದಾನೆ. ನಾವು ಕೂಗಿ ಕರೆಯುವಾಗ ನಮ್ಮ ಒಂದು ಪ್ರಾರ್ಥನೆ ಉತ್ತರಿಸುವಂತ ದೇವರನ್ನ ನೇಸಪ್ಪನೇ ತಿಳಿಯಲ್ಲ. ಆತನನ್ನೇ ನಾವು ದೃಷ್ಟಿಸುತ್ತಾ ಆತನೇ ಕರೆಯುವುದಾದ್ರೆ ಆತ ನಮ್ಮ ಬಂದು ಎಲ್ಲಾ ಸಹಾಯವನ್ನು ಮಾಡುವಂತ ದೇವನಾಗಿದ್ದಾನೆ. ಅಂತ ದೇವರಿಗೆ ಮತ್ತೊಂದು ಹಾಡು ಮೂಲಕವಾಗಿ ನಾವು ಇನ್ನೂ ಹೆಚ್ಚಾಗಿ ಸ್ತೋತ್ರ ಮಾಡುವವರಾಗಿ ಗಮನಿಸುತ್ತೇವೆ. ಆತ ನಮ್ಮನ್ನ ನೋಡುವಂತ ದೇವನಾಗಿದ್ದಾನೆ, ನಮ್ಮನ್ನ ಬಲ್ಲಾತನಾಗಿದ್ದಾನೆ. ನಾವೇನಾಗಿದ್ದೇವೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ನಾವು ಎಷ್ಟೋ ಸಾರಿ ಬಲಹೀನರಾಗಿದ್ದೇವೆ, ಎಷ್ಟೋ ಸಾರಿ ಅಪನಂಬಿಕೆಸ್ತರಾಗಿದೆ. ಆದರೂ ಸಹ ಆತ ನಮ್ಮನ್ನು ಬಿಡದೆ, ಆತ ನಮ್ಮನ್ನು ಬಿಟ್ಟು ಕೊಡದೆ ನಮ್ಮೊಂದಿಗೆ ಜೀವಿಸುವಂತ ದೇವನಾಗಿದ್ದಾನೆ. ಆತ ನೋಡಿ ನಾವು ಜನಗಳ ಆಸ್ಪತ್ರೆಯಲ್ಲಿ ಎಷ್ಟೋ ಸಾರಿ ಅಲ್ವಾ ನಮ್ಮ ನೋಯಿಸ್ಬಿಟ್ರೆ ನಾವು ಅವ್ರನ್ನ ತಿರುಕೊಂಡು ನೋಡಲ್ಲ, ಇಸಂತೆ ತಾನೆ ಕಾಡಲ್ವಾ? ಅವ್ರ ನಮ್ಮ ಬಗ್ಗೆ ತಪ್ಪಾಗಿ ಹೇಳ್ಬಿಟ್ರೆ ಅವ್ರು ತಿರುಕೊಂಡು ನಾವು ನೋಡಲ್ಲ. ಅವ್ರು ವಿಶ್ ಮಾಡೋಕ್ಕೂ ನಮ್ಗೆ ಇಷ್ಟ ಆಗಲ್ಲ, ಅವ್ರು ನೋಡಕ್ಕೂ ನಮ್ಗೆ ಇಷ್ಟ ಆಗಲ್ಲ. ಅದು ನನ್ನೇ ಸ್ವಲ್ಪ ಆದ್ರೂ ಅಷ್ಟು ನಾವು ಆತನ್ನ ಎಷ್ಟೋ ಸಾರಿ ಮರ್ತು ಬಿಟ್ಟು ಸಹ ನಾವು ಅದನ್ನ ಬೇಡ ಅಂತ ರೀತಿಯ ಜೀವನ ಮಾಡಿದ್ರು ಸಹ ನಮ್ಮನ್ನು ಬಿಡದೆ ಆತನ ಒಟ್ಟಿಗೆ ಜೀವನ ಮಾಡ್ತಾನೆ ಇರ್ತೇವೆ. ಅಂತ ದೊಡ್ಡ ದೇವರನ್ನ ನಾನು ನನ್ನ ಮನೆಯವರು ನಿನ್ನನ್ನೇ ನಾವು ಸೇವಿಸ್ತೇವೆ, ಸ್ವಲ್ಪ ನಿನ್ನನ್ನೇ ದೃಷ್ಟಿಸುತ್ತೇವೆ, ನಿನ್ನನ್ನೇ ಜೀವಿಸ್ತೇವೆ ಎಂಬ ಒಂದು ಆಡ ಮೂಲಕವಾಗಿ ಆತ ನಮ್ಮನ್ನು ಪ್ರತಿ ದಿನ ಕಾಯ್ದಂತ ದೇವರಿಗೆ ನಾವು ಸ್ತೋತ್ರ ಮಾಡುತ್ತೇವೆ.
ಹೋಗುತ್ತೆ. ಕೀರ್ತನೆಗಳಲ್ಲಿ ಇಂತ ಹೇಳಲ್ಪಟ್ಟಿದೆ, ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು ಕೈಯಲ್ಲಿ ಬಾಯಿ ಕಟ್ಟಿಯೂ ಇರಲಿ ಅಂತ. ನಾವು ನೋಡ್ತೇವೆ, ನಾವು ದೇವ ಮಕ್ಕಳು ಪ್ರತಿ ಕ್ಷಣವೂ ಆತನಿಗೆ ಸ್ತೋತ್ರ ಮಾಡುವುದಾಗಿರಬೇಕು. ಯಾಕಂದ್ರೆ ಆತನ ಸ್ತೋತ್ರ ಸಿಂಹಾಸನದಲ್ಲಿ ವಾಸ ಮಾಡುವಂತ ದೇವನಾಗಿದ್ದಾನೆ, ಆತ ಹಸಿನರುಡನಾಗುವಂತ ದೇವನಾಗಿದ್ದಾನೆ. ಆದ್ದರಿಂದ ನಮ್ಮನ್ನ ನಮ್ಮ ಜೀವಿತ ಮಾಡಿದ ಎಲ್ಲಾ ದೇವರ ಉಪಕಾರಗಳನ್ನ ಸಭೆಯಾಗಿ ಮಾಡ್ತಾ ಎಲ್ಲ ಉಪಕಾರ ನೆಚ್ಚುವವರಾಗಿ ನಮ್ಮ ಅಕ್ಕಾಗಿ ಅವರು ಈ ಒಂದು ಸ್ತೋತ್ರವನ್ನು ಅರ್ಪಿಸಬೇಕೆಂದು ಕೇಳ್ಕೊಳ್ತೇನೆ. Time that you've given to us, Father Lord, to come to your presence and to worship you, Father Lord Jesus. Father, we remember all your mercy and your goodness in our lives, Lord Jesus, and give thanks to you, Father. Yes, Lord Jesus, you have led us all, Lord Jesus, all through our lives, Father. Lord Jesus, you've taken care of us, you've protected us, Lord Jesus. Yes, Father Lord, more than anything, Lord, you have saved us and given us this privilege to come into your presence, Lord, and to call you our Father, Lord Jesus. We thank you for that, Lord Jesus. Yes, Father, Lord, we of this church, Lord Jesus, as Father, each and every one of us, Lord, you have saved us. We thank you for that, Lord Jesus. Yes, Lord Jesus, we thank you for your presence in our lives, your guidance in our lives, Father, Lord Jesus. Lord, we worship you and we glorify you, Lord Jesus. In Jesus' name I pray. Amen. ದೇವಾಲಯ ಸ್ತೋತ್ರ ಕರ್ತನೆ
ಆತನು ಆತನೇ ಆಗಿದ್ದಾನೆ. ನಮ್ಮ ತಲೆಯ ಮೇಲೆ ಇಟ್ಟು ಆತನು ಆತನೇ ಆಗಿದ್ದಾನೆ. ನೋಡುತ್ತಾದ್ರೆ ನಮ್ಮೊಂದಿಗೆ ಇದ್ದಾನೆ. ಬೇರೆ ಲೋಕದಲ್ಲಿ ನಾವು ಅನೇಕರಿಗೆ ಒಂದು ಮಾದರಿಯಾಗಿ ಸಾಕ್ಷಿಯಾಗಿ ಜೀವಿಸಬೇಕಿದ್ದಾನೆ. ಜಸ್ಟ್ ಥಿಂಕ್ ಅಂಡ್ ಸೀ. ಲೋಕದ ಅನೇಕರು ಎಷ್ಟು ಕಷ್ಟಗಳು ನೋವುಗಳು ಕಡಿಗಳಿದ್ದಾರೆ ಪ್ರಿಯರೇ. ಅವರು ಮಾರ್ಗ ತಿಳಿಯದೆ ಬಗೆಹರಿಸಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ. ನಮಗಾದ್ರೂ ಸಹಾಯಕ ನಮ್ಮೊಂದಿಗಿದ್ದಾನೆ ಪ್ರಿಯರೇ. ನಮಗೆ ಬೇಕಾದ ಎಲ್ಲ ಸೊಲ್ಯೂಷನ್ ಕೋರಿಕೆ ಆತ ನಮಗೆ ಆಲೋಚನೆ ಕಟ್ಟದಾಗಿ ನಮ್ಮೊಂದಿಗಿದ್ದಾನೆ ಪ್ರಿಯರೇ. ನಮಗೆ ಸಮಾಧಾನ ಪ್ರಭುವಾಗಿ ನಮ್ಮೊಂದಿಗಿದ್ದಾನಲ್ಲ, ಆತನಿಗೆ ನಾವು ಸ್ತೋತ್ರ ಮಾಡಬೇಕಾಗಿರುವ ಪ್ರಿಯರೇ. ಹೃದಯದಲ್ಲಿ ಯಾವಾಗಲೂ ಸ್ತೋತ್ರ ಇರಬೇಕು ಪ್ರಿಯರೇ. ನಾವು ಬಾಯಿಗಳೇ ಆತನಿಗೆ ಸ್ತೋತ್ರ ಮಾಡಿ ಹಿಂಜರಿ ಮಾಡಿ ಯಾವತ್ತೂ ಅಷ್ಟೇ ನಾವು. ಯಾಕಂದ್ರೆ ಅಷ್ಟು ಒಳ್ಳೆಯ ದೇವನಾಗಿದ್ದಾನೆ, ಮಹೋನ್ನತನಾಗಿದ್ದಾನಲ್ಲ, ಆ ಉಪಕಾರಗಳು ಮಾಡೋದಕ್ಕೆ ನಮ್ಮೊಂದಿಗಿದ್ದಾನಲ್ಲ ಪ್ರಿಯರೇ. ನಮ್ಮನ್ನು ಬಂಡೆ ಮೇಲೆ ಇರಿಸುವಂತ ದೇವರು, ನಮ್ಮನ್ನು ಕುಟುಂಬದೊಂದಿಗೆ ಇರುವಂತೆ ಮಾಡುವಂತ ದೇವರು, ನಮ್ಮ ಕುಟುಂಬದಲ್ಲಿ ನಾವು ಹೆಚ್ಚಾಗಿ ದೇವರಿಗೆ ಮಹಿಮೆ ತರುವಂತೆ ಜೀವಿಸುವಂತೆ ಮಾಡುವಂತ ದೇವರು ಪ್ರಿಯರೇ. ಜಸ್ಟ್ ಥಿಂಕ್ ದಟ್. ಯಾವಾಗಲೂ ಹೃದಯ ಕೃತಜ್ಞತೆಗಳಾಗಿರ್ಬೇಕು ಪ್ರಿಯರೇ. ದ ಹಾರ್ಟ್ ಆಫ್ ಗ್ರಾಟಿಟ್ಯೂಡ್ ನಮ್ಗೆ ಇರಬೇಕು. ಒಂದು ಕಾಲಕ್ಕೂ ಮರ್ತೋಗ್ಬೇಡಿ ಏಸಪ್ಪನ. ಆತನ ಮಾತ್ರ ನಮಗೆ ಜೀವ ಇಲ್ಲ ಪ್ರಿಯರೇ. ಆತನ ಮಾತ್ರ ನಮಗೆ ಜೀವನ ಇಲ್ಲ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಓ ವರ್ಷನ್ ಸ್ತುತಿಗಳ ಮಧ್ಯೆ ವಾಸ ಮಾಡುತ್ತ ಪರಲೋಕದ ತಂದೆ, ಪಾನಿಯನ್ನು ಆರಾಧನೆಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ನಮ್ಮ ಆರಾಧನೆ ಸ್ವೀಕಾರ ಮಾಡಿದದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಡ್ತಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಆಮೆನ್. ಎರಡು ಸತ್ಯವೇದನ ಹೊಸ ಒಡಂಬಡಿಕೆ ಓದನಕ್ಕಾಗಿ ಮತ್ತಾಯನ ಸುವಾರ್ತೆ ತೆಗೆದುಕೊಳ್ಳೋಣ. 5ನೇ ಅಧ್ಯಾಯ, Matthew chapter 5. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 13, 14, 15, 16, 13, 14, 15, 16. ನಮ್ಮದೇ ಶೀಲಾ ಸಿಸ್ಟರ್ ಅವರು ಈ ವಚನಗಳನ್ನು ಓದಬೇಕು ಕೇಳ್ಕೊಳ್ತೇನೆ. ಮತ್ತಾಯ 5, 13, 14, 15, 16, 13 to 16. ಅವ್ರು ಓದ್ಬೇಕಾದ ನಾವೆಲ್ಲರೂ ಕೇಳಿಸ್ಕೊಳ್ಳೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದ್ದರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಇದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೇಲೆ ದೇವರು ತಾನೇ ನಮ್ಮನ್ನ ಒಂದು ಬೆಳಕಾಗಿಟ್ಟು ಜನರ ಒಂದು ಪ್ರಕಾಶನ ಮಾಡಿ ಎಂದು ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಹೋಗ್ಬೇಕಾದ್ರೆ ಕಾಲಿಗೆ ಸಮಯ. I
ನಮ್ಮನ್ನು ಅದ್ಭುತವಾಗಿ ಕಾಯುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವರಾಗಿದ್ದೇವೆ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮ ಆಚರಿಸುವಂಥವ್ರು ಮದುವೆ ದಿನ ಆಚರಿಸ್ಕೊಂಡಿದ್ದಾರೆ. ನಿಂತ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಇವನಿಗೆ celebrating birthdays and wedding anniversaries, please stand up and pray. ಪ್ರಭು ನಿಮ್ಮ ಮಗ ನಿಮ್ಮ ಹತ್ರ ವೆಡ್ಡಿಂಗ್ ನಿಮ್ಮ ಮಗದು ವೆಡ್ಡಿಂಗ್ ಆನಿವರ್ಸರಿ ಅನ್ನೋದು ನಮ್ಮದೇ ಅಂತ ಚೆಕ್ ಫ್ಯಾನ್ಸ್ ಅವರು ಮುಂದೆ ಬಂದು ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಕಾಣಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ಕೊಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೆಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣವಾದ ಪರಲೋಕದ ಪ್ರೀತಿಯುಳ್ಳ ದಯಮಯ ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಅತಿಶಯನೇ ಅದ್ಭುತ ಶಾಲೆಯೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ದೇವಿಯ ಜೊತೆ ಸಭೆಯ ಮಕ್ಕಳಾದ ನಾವು ನಿನ್ನ ಸಮ್ಮುಖದಲ್ಲಿ ಕೂಡಿ ಬಂದು ಇದುವರೆಗೂ ನಿನ್ನನ್ನು ಆರಾಧಿಸಿ ನಮಸ್ಕರಿಸಿ ಸ್ತೋತ್ರ ಮಾಡಿದ್ದೇವೆ. ದೇವ, ಈ ಸಮಾಜದಲ್ಲಿ ವಿಶೇಷವಾಗಿ ನಮ್ಮ ಈ ಸಭೆಯ ಎಲ್ಲ ಮಕ್ಕಳನ್ನು ನಿನ್ನ ಕೃಪೆ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ದಿನ ತಮ್ಮ ಜನ್ಮದಿನವನ್ನು ಆಚರಿಸುವ ಒಬ್ಬೊಬ್ಬ ಮಕ್ಕಳನ್ನು ಸಹ ಹೆಸರಾಗಿ ಆಚರಿಸು. ಅವರ ಅಗತ್ಯಗಳನ್ನು ಸಂಧಿಸು. ಅವರ ಹೆಸರಿಗೆ ತಕ್ಕ ರೀತಿಯಲ್ಲಿ ನಿನ್ನ ವಿಶ್ವಾಸದಲ್ಲಿ ಬಲವನ್ನು ಸಹಾಯ ಮಾಡು ಪ್ರಭುವೇ. ಅವರ ಜೀವಮಾನ ಕಾಲದಲ್ಲಿ ನಿನ್ನನ್ನು ಸ್ಮರಿಸುವಾಗಿ ಮಾತ್ರವಲ್ಲದೆ ನಿನ್ನ ಮಕ್ಕಳಾಗಿ ಜೀವಿಸುವ ಸಕಲ ಅನುಕೂಲತೆಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡುವ ಹಾಗೆ ನೀನು ಸಹಾಯ ಮಾಡು. ಇದೇ ಸಂದರ್ಭದಲ್ಲಿ ಪ್ರಭುವೇ, ನಿನ್ನ ಮಕ್ಕಳಾದ ನಾವು ನಿನ್ನ ಸಮ್ಮುಖದಲ್ಲಿ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ತಲೆಬಾಗಿ ನಿಂತಿರುತ್ತಾರೋ ಅವರನ್ನು ವಿವಾಹವಾಗುವ ಈ ಮಕ್ಕಳನ್ನು ಆಶೀರ್ವದಿಸು. ತಮ್ಮ ವಿವಾಹ ದಿನಗಳನ್ನು ಆಚರಿಸುತ್ತಿರುವ ಈ ಪ್ರಿಯ ಮಕ್ಕಳು ಉತ್ತಮವಾದ ಕುಟುಂಬವಾಗಿ, ಪರಿಶುದ್ಧವಾದ ಕುಟುಂಬವಾಗಿ ಮಾರ್ಪಡಿಸುತ್ತ ಸಹಾಯ ಮಾಡು. ಅವರ ಕುಟುಂಬಗಳ ಸಕಲ ಅಗತ್ಯಗಳನ್ನು ನೀನು ಪೂರೈಸು. ಮಾತ್ರವಲ್ಲದೆ ಪ್ರಭುವೇ, ಅವರಲ್ಲಿರುವ ಎಲ್ಲ ನೋವು ಬಾಧೆಗಳನ್ನು ನಿವಾರಿಸುತ್ತ ಒಂದು ಉತ್ತಮವಾದ ಕುಟುಂಬವಾಗಿ ಈ ಸಮಾಜಕ್ಕೂ ವಿಶ್ವಾಸದ ಜೀವಿತಕ್ಕೂ ಅರ್ಹವಾಗುವಂತ ಸಹಾಯ ಮಾಡು. ದೇವರೇ, ಮತ್ತು ದಾವತಿ ಈ ಜನ್ಮದಿನವನ್ನು ಆಚರಿಸುವ ಮತ್ತು ವಿವಾಹ ದಿನೋತ್ಸವವನ್ನು ಮಾಡುತ್ತಿರುವ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಈ ದಿನವನ್ನು ಸ್ಮರಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ನೀನು ಒಳ್ಳೆಯದನ್ನೇ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಕೇಳಿಕೊಳ್ತೇವೆ. ದೇವರ ಸಮಯದಲ್ಲಿ ನಿನ್ನ ಸೇವೆಗೆಂದು ಸಮರ್ಪಿಸಲ್ಪಟ್ಟ ಈ
ಕಾಣಿಕೆಗಳನ್ನು ಮತ್ತು ದಶಮ ಭಾಗಗಳನ್ನು ನೀನು ಆಶೀರ್ವದಿಸಿ ದೇವರೇ, ನೀನು ಅಧಿಕಗೊಳಿಸು, ಉತ್ತಮ ಸಂಭಾವನೆ ಅಧಿಕಗೊಳಿಸು ದೇವರೇ. ನೀನು ಹೇಳಿದ ಪ್ರಕಾರ ದೇವರೇ, ನಿನ್ನ ರಾಜ್ಯದ ವಿಸ್ತರಣೆಗಾಗಿ ಉದಾರವಾಗಿ ಕೊಡುವಂಥವರು ಎಂದಿಗೂ ಕೀಳಾಗುವುದಿಲ್ಲ ಎಂಬುದನ್ನು ಯೋಚಿಸಿದ ಪ್ರಕಾರ ಈ ದಿನದಲ್ಲಿ ನಿನ್ನ ಸೇವೆಗೆಂದು ನಿರ್ವಹಿಸಲ್ಪಟ್ಟ ಈ ಒಂದು ಸಹಾಯವು ಸಭೆಗೂ ಸಮಾಜಕ್ಕೂ ಪ್ರತಿಯೊಂದು ಕುಟುಂಬಕ್ಕೂ ಮತ್ತು ನಿನ್ನ ಕೃಪೆಗೂ ಯೋಗ್ಯತೆ ಇರುವಂತೆ ಸಹಾಯ ಮಾಡುವುದು ಸ್ವಾಮಿ ದೇವ. ಇದು ಈ ಸಹಾಯ ಯಾವುದೇ ರೀತಿಯಲ್ಲಿಯೂ ನಿನ್ನ ಹೆಸರಿಗೆ ಕಳಂಕ ತಲ್ಲದ ರೀತಿಯಲ್ಲಿ ಸದ್ವಿನಿಯೋಗ ಪಡಿಸಿಕೊಂಡು ಅದರ ಮೂಲಕವಾಗಿ ಕೊಟ್ಟಂತ ಒಂದೊಂದು ಕಾರ್ಯಗಳಿಗೆ 100 ಮಡಿ ಸಂಭಾವನೆ ಒದಗಿಸಿಕೊಡುತ್ತಾ ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಸದುತ್ತರವನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ. ಈಗ ನಾವು ಅನೌನ್ಸ್ಮೆಂಟ್ ಕೇಳ್ಕೊಳ್ಳುವಾಗಿದ್ದೇವೆ. ಕೇಳಿಸ್ಕೊತಾ ಇದ್ದೀರಾ? ಈ ವಾರದಲ್ಲಿ ಶುಕ್ರವಾರದಂದು 7 ಗಂಟೆಗೆ ಬೈಬಲ್ ಸ್ಟಡಿ ಇರ್ತದೆ. ಅದರ ನಂತರ ಶನಿವಾರದಲ್ಲಿ ಸಾಯಂಕಾಲ ಸಾಂಗ್ ಪ್ರಾಕ್ಟೀಸ್ ಇರುತ್ತೆ. ಭಾನುವಾರದ ಒಂದು ಆರಾಧನೆಗೋಸ್ಕರವಾಗಿ ಭಾನುವಾರ 8:30ಗೆ ನಮ್ಮ ಸಭೆಯಲ್ಲಿ ಸರ್ವಿಸ್ ಇರ್ತದೆ, ಆರಾಧನೆ ಇರ್ತದೆ. ನೆಕ್ಸ್ಟ್ ವೀಕು ನಾವು ಚರ್ಚ್ ಆನಿವರ್ಸರಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಬರಬೇಕು. ಅದು ಮಾತ್ರವಲ್ಲ, ಸಭೆ ಆದ ನಂತರ, ಸರ್ವಿಸ್ ಆದ ನಂತರ ನೀವು ಭೋಜನವನ್ನು ಸಹ ಅಂದರೆ ಊಟವನ್ನು ಸಹ ನಾವು ತಯಾರಿಸಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಕುಟುಂಬ ಸಮೇತರಾಗಿ ನೆಕ್ಸ್ಟ್ ವೀಕು ಬರಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಈ ದಿನ ಸಭೆ ಆದ ನಂತರ ಯೌವನಸ್ಥರ ಕೂಟ ಇದೆ. ದಯವಿಟ್ಟು ಎಲ್ಲ ಯೌವನಸ್ಥರು ಸೇರಿ ಬರ್ಬೇಕಂತ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ವಿವಾಹ ಪ್ರಕಟಣೆ ಇದೆ. ಸಭೆ ದಿವ್ಯಜ್ಯೋತಿ ನಾಗರಿನ್ ಸಭೆ, ತಂದೆ ಲೇಟ್ ಮಂಜಪ್ಪ, ತಾಯಿ ಲೇಟ್ ರಾಜಮ್ಮ, ಇವರ ಮಗನಾದ ಸತೀಶ್ ಇವರಿಗೂ ಶೈನ್ ಜೀಸಸ್ ಫುಲ್ ಗಾಸ್ಪಲ್ ಚರ್ಚ್ ರಾಣಿಬೆನ್ನೂರು ಹಾವೇರಿ, ತಂದೆ ಹನುಮಂತಪ್ಪ, ತಾಯಿ ಚೌಡಮ್ಮ, ಇವರ ಮಗಳಾದ ಪವಿತ್ರಾಗೂ ವಿವಾಹದ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಹಪಾಲಿಕೆ ತಿಳಿಸಬೇಕಾಗಿ ಕೋರಲಾಗಿದೆ. ಇದು 3ನೇ ಮತ್ತೆ 3rd ಬ್ಯಾನ್ ಆಗಿದೆ. ಇವರ ವಿವಾಹವನ್ನು 23ನೇ ತಾರೀಕು ಜಾನ್ವರಿ ನಮ್ಮ ಒಂದು ದಿವ್ಯಜ್ಯೋತಿ ಸಭೆಯಲ್ಲಿ ಏರ್ಪಡಿಸಲಾಗಿದೆ. ದಯವಿಟ್ಟು ನೀವೆಲ್ಲರೂ ಆ ಒಂದು ಮದುವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಆ ಮದುವೆಗೋಸ್ಕರ ಸಹ ಬರಬೇಕು ಅಂತ ನಾನು ನನ್ನ ಪ್ರೀತಿಯಿಂದ ಕೇಳಿಕೊಳ್ಳಲಾಗುತ್ತೇನೆ. ಕೇಳಿಸ್ಕೊಂಡ್ರಲ್ಲ? ಆಡಿಯೋ ಹೇಳ್ರಿ. ಎಷ್ಟು ಜನ ಮಕ್ಕಳ ಕಡೆ ಇದ್ದೀರಿ? ಏನು ಮುಖಗಳು ನೋಡೋಣ ನಂತರ ಈ ಮುಖ ಹೆಂಗಿದೆ ಬಿಟ್ಟರೆ ಸಾಕೋಣ. ಈ ಲೋಕದಲ್ಲಿ ನಾವು ಎಷ್ಟೇ ಸಮಯ ಬೇರೆ ಕಡೆ ಕಳೆದ್ರು ಬೇರೆ ಯೇಸುಗೆ ಸಹ ಸಂವಿಧಾನದಲ್ಲಿ ಕಳೆಯುವಂತ ಒಂದು ಸಮಯ ಅದು ಬಹಳ ಅತ್ಯಮೂಲ್ಯವಾದದ್ದು ಮತ್ತೆ ಪ್ರಯೋಜನಕರವಾದದ್ದು, ನಮ್ಮ ಆತ್ಮಗಳಿಗೆ ಬಲ ಕೊಡುವಂಥದ್ದು ಬೇರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಸಮಯದಲ್ಲಿ ವಾಕ್ಯಗಳಿಗಾಗಿ ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ದೇವರ ವಾಕ್ಯ ಅನ್ನೋದು ಪ್ರಿಯರೇ, ಅದು ಕೇಳುವಂಥದ್ದು ಮಾತ್ರವಲ್ಲ, ಆ ಒಂದು ವಾಕ್ಯ ಅಂತ ನಡೆಯುವಂಥದ್ದಾಗಿದೆ. ನಾವು ವಾಕ್ಯಗಳನ್ನ ಪ್ರತಿ ಭಾನುವಾರದಂದು ಕೇಳ್ತೇವೆ, ಬೇರೆ ಸಮಯಗಳು ಕೇಳ್ತೇವೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಡಿ. ಆ ವಾಕ್ಯಗಳನ್ನ ನಾವು ತಿರುಗಿ ಕೇಳ್ತೇವೆ ಅಂದ್ರೆ ತಿರುಗಿ ನಾವು ಹೆಚ್ಚಾಗಿ ಏನಾಗಬೇಕಾಗಿದೆ, ಬದಲಾಗಬೇಕಾಗಿದೆ ಅರ್ಥ ಅಲ್ವಾ? ನಾವು ಎಷ್ಟು ಹೆಚ್ಚಾಗಿ ವಾಕ್ಯ ಕೇಳ್ತೇವೆ ಅಷ್ಟು ಹೆಚ್ಚಾಗಿ ದೇವರು ನಮ್ಮ ಹತ್ರ ಲೆಕ್ಕ ಕೇಳುವಾತನಾಗಿದ್ದಾನೆ.
ಯಾಕಂದ್ರೆ ಅನೇಕರು ನೀವು ನೋಡುವುದಾದ್ರೆ ಸೀಕ್ರೆಟ್ ಬಿಲಿವರ್ಸ್ ಇದ್ದಾರೆ, ಒಬ್ಬ ರಹಸ್ಯ ಒಂದು ವಿಶ್ವಾಸಿಗಳಿದ್ದಾರೆ. ಅವ್ರಿಗಾದ್ರೂ ವಾಕ್ಯ ಕೇಳಕ್ ಕೂಡ ಆಗಲ್ಲ, ಯಾಕಂದ್ರೆ ಅವ್ರು ರಹಸ್ಯವಾಗಿದ್ದಾರೆ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡೋಕ್ಕಾಗ್ಲಿ, ಸತ್ಯವೇದ ಓದಕ್ಕಾಗ್ಲಿ, ವಾಕ್ಯ ಕೇಳೋದಕ್ಕಾಗ್ಲಿ, ಒಂದು ವಿಶ್ವಾಸಿಗಳ ಒಂದು ಅನ್ಯೋನ್ಯತೆ ಬರೋದಕ್ಕಾಗಿ ತುಂಬಾ ಕಷ್ಟಪಡ್ತಾರೆ ಅವರು. ಅದೇ ನಮ್ಮನ್ನಾದ್ರೂ ದೇವ್ರು ಏನ್ ಮಾಡ್ತಾನೆ, ಎಷ್ಟು ಫ್ರೀ ಒಂದು ಟೈಮ್ ಕೊಟ್ಟಿದ್ದಾನಲ್ವಾ. ನಮ್ಗೆ ಯಾವ ಒಂದು ಕಷ್ಟ ಇಲ್ಲ, ಯಾವ ಒಂದು ಒತ್ತಾಯ ಇಲ್ಲ, ಯಾವ ಒಂದು ಭಯ ಇಲ್ಲ, ಸಮಾಧಾನವಾಗಿ ಸಂತೋಷವಾಗಿ ನಾವು ಫ್ರೀಯಾಗಿ ಬಂದು ದೇವ್ರ ಸನ್ನಿಧಾನ ಕೂತ್ಕೊಂಡು ಏನ್ ಮಾಡ್ಬೋದು, ದೇವ್ರನ್ನ ಆರಾಧಿಸಬಹುದು, ದೇವ್ರ ವಾಕ್ಯನ ಕೇಳ್ಬಹುದು. ಅವಾಗ ದೇವ್ರ ನಮ್ಮಿಂದ ಹೆಚ್ಚಾಗಿ ಕೇಳ್ತಾನ ಇಲ್ವಾ? ಪಾಕಿಸ್ತಾನ ಇರುವಂತ ನಾನು ಅನ್ಕೋತೀನಿ, ಪಾಕಿಸ್ತಾನ ಇರುವಂತ ಅವ್ರು ವಿಶ್ವಾಸಿಗಳು ಹೆಚ್ಚಾಗಿದೆ ಭಾರತ ದೇಶದಿಂದ ನಮ್ಮನ್ನ ಕೇಳ್ತಾರೆ ದೇವ್ರು. ಕರೆಕ್ಟಾ? ಅಲೋ ಹೇಳಿ, ಯಾಕೆಂದ್ರೆ ನಾವು ಸಮಾಧಾನಾಗಿ ಫ್ರೀ ಆಗಿದ್ದೀವಲ್ಲ, ಆರಾಮಾಗಿ ಕೇಳ್ತಾ ಇದೀವಿ ದೇವ್ರ ವಾಕ್ಯ, ದೇವ್ರನ್ನ ಸೇವಿಸ್ತಾ ಇದೀವಿ, ಆರಾಮಾಗಿ ದೇವ್ರ ಸೇವೆ ಮಾಡ್ತಾ ಇದೀವಿ ನಾವು ಅಲ್ವಾ. ಪಾಕಿಸ್ತಾನದಲ್ಲಾದ್ರೂ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಚೈನಾ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಅವ್ರ ದೇವ್ರ ಜಾಸ್ತಿ ಕೇಳ್ತಾನ. ಯಾಕಂದ್ರೆ ಅವರು ಸೇರಿ ಬರೋದೇ ಕಷ್ಟಪಡ್ತಾರೆ, ಆ ಒಂದು ಅಂಡರ್ಗ್ರೌಂಡ್ ಅಲ್ಲಿ ರಹಸ್ಯವಾಗಿ ಸೇರಿ ಬರ್ತಾರೆ, ರಹಸ್ಯವಾಗಿ ದೇವರ ಆರಾಧನೆ ಮಾಡ್ತಾ ಇದ್ದಾರೆ, ಅವರು ದೇವರ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ನಮ್ಮನ್ನಾದ್ರೂ ದೇವರು ಫ್ರೀಯಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇದೇ ವಾಕ್ಯ ಕೇಳಬೇಕಾದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ ಮೈಂಡ್ ಡೈವರ್ಟ್ ಆಗಬಾರ್ದು. ಓಕೆನಾ? ಏನನ್ನ ಯೋಚನೆ ಮಾಡೋದು ಬೇಡ. ದೇವ್ರ ವಾಕ್ಯದ ಮೇಲೆ ನೀವು ಕಾನ್ಸಂಟ್ರೇಷನ್ ಇಟ್ಟರೆ, ದೇವ್ರ ವಾಕ್ಯವನ್ನೇ ಕೇಳಿಸಿಕೊಳ್ಳುವುದಾದ್ರೆ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ಆ ವಾಕ್ಯಕ್ಕೆ ಬಲ ಉಂಟು ಪ್ರಿಯರೇ, ಶಕ್ತಿ ಉಂಟು ಪ್ರಿಯರೇ. ಯಾಕಂದ್ರೆ ದೇವ್ರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು. ಅದು ನಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ತೆಗೆದಾಕ್ಬಿಡ್ತದೆ, ಏನೆಲ್ಲ ಬೇಕೋ ಅದನ್ನ ಕೊಡ್ತದೆ. ಹಲ್ಲೆಲೂಯಾ. ಆತ್ಮಿಕವಾಗಿ ಈ ಲೋಕದಲ್ಲಿ ನಾವು ಚೆನ್ನಾಗಿದ್ರೇನೆ ಶಾರೀರಿಕವಾಗಿ ಲೋಕದಲ್ಲಿ ನಾವು ಚೆನ್ನಾಗಿ ಜೀವನ ಮಾಡಕ್ಕಾಗೋದು. ವಿಶ್ವಾಸಿಗಳು ಚೆನ್ನಾಗಿ ತಿಳ್ಕೊಂಡ್ಬಿಡಿ ಯಾವಾಗಲೂ ಅಷ್ಟೇ ಪ್ರಿಯರೇ. ಯಾಕಂದ್ರೆ ಏಸಪ್ಪನ ಮಕ್ಕಳು ನಾವು ಹೊರಗಡೆಯಿಂದ ಒಳಗಡೆ ಬರೋದಲ್ಲ, ಒಳಗಡೆಯಿಂದ ಹೊರಗಡೆ ಹೋಗೋದು. ನಮ್ಮ ಆತ್ಮ ಬಲವಾಗಿದ್ರೆ ಒಳಗಡೆ ನಾವು ಸಂತೋಷ ಜೀವಿಸಬಹುದು. ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲದೆ ಪರಿಶುದ್ಧವಾಗಿ ನೀತಿ ಉಳ್ಳವರಾಗಿ ಜೀವಿಸಬಹುದು. ಅದಕ್ಕೋಗಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಆತ್ಮದ ಕುರಿತಾಗಿ ಯೋಚನೆ ಮಾಡುವುದಾಗಿ ಆತ್ಮವನ್ನು ಬಲಪಡಿಸ್ತಾ ಇರ್ಬೇಕು. ಆತ್ಮವನ್ನು ಬಲಪಡಿಸ್ತಾ ಇದ್ರೆ ಶರೀರಕ್ಕೆ ಹೆಂಗ್ ಬೇಕೋ ಊಟ ಬಲಪಡಿಸಕ್ಕೆ, ಹಂಗೆ ನಾವು ಆತ್ಮಕ್ಕೆ ಬೇಕಾದಂತ ಒಂದು ವಾಕ್ಯಗಳನ್ನ, ದೇವರ ವಾಕ್ಯವನ್ನ, ದೇವರ ಒಂದು ನಾಮವನ್ನ, ದೇವರ ಒಂದು ರಕ್ತವನ್ನ, ಆತನ ಒಂದು ಮಾತುಗಳನ್ನ ಸದಾ ಕೇಳುವವರಾಗಿರ್ಬೇಕು. ಎಷ್ಟು ಜನ ಒಪ್ಕೊಂತೀವಿ? ಯಾಕಂದ್ರೆ ನಾನು ಹೇಳ್ತಾನೆ ಇದ್ದೀನಿ, ಒಪ್ಕೊಂಡೇ ಇದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಒಂದ್ಸಾರಿ ಒಬ್ಬ ಗಂಡ ಹೆಂಡತಿಗೆ ಭಯಂಕರ ಆರ್ಗ್ಯುಮೆಂಟ್, ಗಲಾಟೆ ಅಂದ್ರೆ ಹೊಡೆದಾಡ್ಕೊಂಡೆ. ಈ ಕಾಲ ಹೊಡೆದಾಕೋಣ ಅನ್ಸಲ್ಲ, ಹೊರಗಡೆ ಡಿಸೆಂಟ್ ಆಗ್ಯಾರ ಗಂಡ ಹೆಂಡತಿ. ಏನು ರೂಮಲ್ಲೆಲ್ಲ ಮಾಡ್ಬಿಡ್ತಾರೆ, ಜಗಳ ಮಾಡ್ಕೊಂಡ ಹೊರಗಡೆ. ಅವ್ರಿಗೊಂದು ಬಿಗ್ ಆರ್ಗ್ಯುಮೆಂಟ್ ಆದ್ಮೇಲೆ ಸರಿ ಆರ್ಗ್ಯುಮೆಂಟ್ ಆಗಿದೆ, ಹೊರಗಡೆ ಹೋಗಿದ್ದಾರೆ, ಹೊರಗಡೆ ಬರ್ತಾ ಇದ್ದಾರೆ, ಹೊರಗಡೆ ಮನೆಗೆ ಬರ್ತಿದ್ದಾರೆ, ವಾಪಸ್ ಸೈಲೆಂಟ್ ಆಗಿದ್ದಾರೆ. ಗೊತ್ತಲ್ಲ, ಆರ್ಗ್ಯುಮೆಂಟ್ ಎಲ್ಲ ಆಗ್ಬಿಟ್ಟು ಹುಡ್ಕೊಳ್ಳೋ ಹುಡುಗರು. ಅವಳೇ ಮಾತಾಡ್ಲಿ ಅಂತ ಗಂಡ ಇರ್ತಾನೆ, ಗಂಡನೇ ಮಾತಾಡ್ತಾ ಇರ್ತಿರ್ತಾರೆ, ಸೈಲೆಂಟ್ ಆಗಿ ಕೂತ್ಬಿಡ್ತಾರೆ. ಹಂಗೆ ಬರ್ತಾ ಇದ್ವು. ಅಲ್ಲಿ ಒಳಗಲ್ಲಿ ಪಾಸ್ ಆದ್ರು, ಒಳಗ ಪಾಸ ಹೋದ್ರೆ ಅಲ್ಲಿ ಕತ್ತೆಗಳೆಲ್ಲ ಮೇಯ್ತಾ ಇತ್ತು. ಕತ್ತೆಗಳು ಮೇಯ್ತಾ ಇತ್ತು. ಅವ್ರ ಗಂಡ ಎಲ್ಲ ಸಿ ಯುವರ್ ರಿಲೇಟಿವ್ಸ್ ಅಂತ, ನಿನ್ನ ಬಂಧುಗಳನ್ನ ನೋಡು ನಾವು ಎಂತಿ ಅಂದ್ರು. ಎಸ್ ಇನ್ಲಾಸ್ ಅಂದ್ರು. ಹೌದು ನಮ್ಮ ಅತ್ತೆ ಮಾವಂದ್ರೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೃಷ್ಟಿಕರ್ತನೆ, ವಾಕ್ಯ ಸ್ವರೂಪನೆ, ಎಸಪ್ಪ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು ರಾಜ. ದೇವ ನೀನು ಕರ್ತನೆ, ನಮ್ಮ ಒಂದು ಆತ್ಮದ ಕುರಿತಾಗಿ ಕಾಳಜಿಗಳಲ್ಲ ದೇವನಾಗಿದ್ದಿ. ನಮ್ಮ ಆತ್ಮಗಳು ಕರ್ತನೆ ತಿರುಗಿ ಹುಟ್ಟಿರುವಂತದ್ದು, ತಿರುಗಿ ನಿನ್ನಲ್ಲಿಯೇ ಕರ್ತನೆ ನಿನ್ನ ಬಂದು ಸೇರುವುದು ಕರ್ತನೆ, ನಿನ್ನಲ್ಲಿ ಬೆಳೆಯಬೇಕೆಂದು ಆಸೆ ಪಡುವ ದೇವನಾಗಿದ್ದಿ ರಾಜ. ಆ ಒಂದು ವಾಕ್ಯಗಳಿಗೆ ಆ ಒಂದು ಆತ್ಮಕ್ಕಾಗಿ ಬೇಕಾದ ವಾಕ್ಯಗಳನ್ನು ಮಕ್ಕಳೊಟ್ಟಿಗೆ ಮಾತನಾಡಿ ಅಪ್ಪ, ನೀನೇ ನಮ್ಮ ಒಟ್ಟಿಗಿದ್ದು ಕರ್ತನೆ. ಹೌದು ರಾಜ, ಬಲಪಡಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯತನೆ. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 25ನೇ ವಚನ. ಡ್ಯಾನಿಯಲ್ ಚಾಪ್ಟರ್ 2 verses 25. ಕೂಡಲೇ ಅರ್ಯೋಕನು ದಾನಿಯೇಲನನ್ನು ಸನ್ನಿಧಿಗೆ ತ್ವರೆಯಾಗಿ ಕರೆದುಕೊಂಡು ಹೋಗಿ, ರಾಜನೇ, ಕನಸಿನ ಅಭಿಪ್ರಾಯವನ್ನು ನಿನಗೆ ತಿಳಿಸಬಲ್ಲವನೊಬ್ಬನು ಯೆಹೂದದಿಂದ ಸರಿಯಾಗಿ ತಂದವರಲ್ಲಿ ನನಗೆ ಸಿಕ್ಕಿದ್ದಾರೆ ಎಂದು ಆಯ್ಕೆ ಮಾಡಿದನು. I want in English. ಯಾರೊಬ್ಬರು ಇಂಗ್ಲಿಷ್ ಓದ್ತಾರೆ ಇತ್ತು. Then Arioch brought in Daniel before the king in haste and said thus unto him, I have found a man of the captives of Judah,
that will make known unto the king the interpretation. ಇಲ್ಲಿ ನಾವು ಇದೇ ನೋಡಕ್ ಹೋಗ್ತಾ ಇರೋಂತ ಒಂದು ನನ್ನ ಪ್ರಸಂಗದ ಒಂದು ಶಿರೋನಾಮ ಏನಂದ್ರೆ ಅಥವಾ ನನ್ನ ಒಂದು ಮೆಸೇಜ್ ಟೈಟಲ್ ಏನಂದ್ರೆ ಐ ಹ್ಯಾವ್ ಫೌಂಡ್ ಎ ಮ್ಯಾನ್. ನನಗೆ ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ. ಯಾವಾಗ್ಲೂ ಅಷ್ಟೇ ಪ್ರಿಯರೇ, ದೇವರು ಒಂದು ಸಿಸ್ಟಮ್ ಅನ್ನಾಗ್ಲಿ, ದೇವರು ಒಂದು ಗುಂಪನ್ನಾಗ್ಲಿ, ಅಥವಾ ನಾವು ನೋಡ್ತೇವಲ್ಲ ದೇವರು ಒಂದು ದೊಡ್ಡ ಮಿಷನ್ ಅಥವಾ ಒಂದು ಮಿನಿಸ್ಟ್ರಿಯದ ಸೇವೆಯನ್ನು ನೋಡೋದಿಲ್ಲ. ಯಾವಾಗ ದೇವರು ನೋಡುವಂಥದ್ದು ಒಬ್ಬ ಮನುಷ್ಯನನ್ನ. ಹಾಲೆಲೂಯಾ. ಆ ಮನುಷ್ಯ ನಾವಾಗಿರ್ತೀವ? ನೋಡ ಬಾಯಿಲ್ಲ ಮಾಡ್ತೀವಿ. ಆ ಒಬ್ಬ ಮನುಷ್ಯ ನಾವಾಗಿರೋಷ್ಟು ಇಷ್ಟಪಡ್ತೀವ ಇಲ್ವಾ? ಕನೆ ಯಾಕಂದ್ರೆ ನಮ್ಗೆ ಗೊತ್ತ ಭಯ, ದೇವರ ಮನುಷ್ಯ ನೋಡ್ತಾ ಇದ್ದಾನೆ ಅಥವಾ ಗಾಡ್ ಹ್ಯಾಸ್ ಫೌಂಡ್ ಒನ್ ಮ್ಯಾನ್ ಅಂತ ಹೇಳ್ಬೇಕಾದ್ರೆ ನಮ್ಗೆ ನಾವು ಕೇಳಕ್ ಭಯ ಅಂದ್ರೆ ದೇವ್ರು ಇನ್ನೇನ್ ಕೇಳ್ಬಿಡ್ತಾನ ನಮ್ಮ ಹತ್ರ ಇಲ್ಲ, ನಾನು ತಪ್ಕೊಂಡ್ಬಿಡ್ತೀನಿ, ಅದೇನಂತ ಕೇಳಿ ಕೊಡಕ್ಕಾಗತ್ತ ನಾನು ಕೇಳಿ ಹಂಗೆಲ್ಲ ಆಗ್ತೀವಿ. ನೀವಿರುವಂತ ಜಾಗದಲ್ಲಿಯೇ ನಿಮ್ಮನ್ನ ದೇವರು ಇಟ್ಟಿದ್ದಾನೆ. ಆತನು ಐ ಹ್ಯಾವ್ ಫೌಂಡ್ ಎ ಮ್ಯಾನ್ ಅಂದ್ರೆ ನಿಮ್ ಕುಟುಂಬದ ಮನುಷ್ಯ ನಿಮ್ಮನ್ನು ನೋಡಿದ್ದಾನೆ. ಹಾಲೆಲೂಯಾ. ದೇವರು ನಿಮ್ಮನ್ನು ನೋಡಿದ್ದಾನೆ ಅಂತ. ಕುಟುಂಬದಲ್ಲಿ ಎಷ್ಟು ಜನ ಇದೀವಿ ನಾವಲ್ವಾ? 7 ಜನ ಇರ್ತೀವಿ ನಾವು. ಬಂದು ಬೆಳೆದ್ರೆ ಎಷ್ಟು ಜನ ಇದೀವಿ ನಾವು. ಇದಕ್ಕೆ ಎಷ್ಟು ಜನ ನಮ್ಗೆ ನೆನಪಿಸಿದಾಗ್ರಿ. ಎಷ್ಟು ಜನ ಇದ್ರು ಕೂಡ ಅವರ ಮಧ್ಯೆ ನಮ್ಮನ್ನ ದೇವರು ಮಾಡಿದಾನೆ, ನೋಡಿದ್ದಾನೆ. ಅವರ ಮಧ್ಯೆ ದೇವರು ನಮ್ಗೆ ಹೇಳ್ತಾರೆ ನನಗೆ ಒಬ್ಬ ಮನುಷ್ಯ ಸಿಕ್ಕಿದ್ಲು ಅಂತ. ನಾ ಮನುಷ್ಯ ಅಂದ್ರೆ ನಾನು ತಿಳ್ಕೊಬೇಕು. ಲೇಡೀಸ್ ಹೇಳ್ತಾ ಇದ್ದೀನಿ, ನಿಮ್ಗೆ ಸಿಸ್ಟರ್ಸ್ ಹೇಳ್ತಾ ಇದ್ದೀನಿ, ಓಕೆನಾ? ಇಲ್ಲಿ ದಾನಿಯಲ್ ನೋಡಿ ದೇವ್ರು ಹೇಳ್ತಾನೆ ಐ ಹ್ಯಾವ್ ಫೌಂಡ್ ಎ ಮ್ಯಾನ್. ಒಬ್ಬ ದಾನಿಯಲ್ ನೋಡಿ ದೇವ್ರು ಹೇಳ್ತಾನೆ, ಮತ್ತೆ ಹೇಳ್ಬೇಕಾದ್ರೆ ರಾಜನ ಹತ್ರ ನನಗೊಬ್ಬ ಮನುಷ್ಯ ಸಿಕ್ಕಿದ್ದಾನೆ, ನಿನ್ನ ಕನಸುಗಳಿಗೆ ಏನ್ ಮಾಡ್ತಾನಂತೆ ಇಂಟರ್ಪ್ರಿಟೇಷನ್ ಅಂತ ಕೊಡ್ತಾನೆ ಅಂತ. ಅವಾಗ ಅಂತ ಒಂದು ಕ್ವಾಲಿಟೀಸ್ ದಾನಿಯಲ್ ಏನಿತ್ತು, ಅಂತ ಒಂದು ಸ್ವಭಾವಗಳು ಆತನಿಗೆ ಆದಂತ ಒಂದು ಸಾಮರ್ಥ್ಯ ಏನಿತ್ತು ದಾನಿಯೇಲನಲ್ಲಿ, ಆತರ ದೇವರು ನೋಡಿ ಹೇಳ್ತಾನೆ. ಸರ್ವಶಕ್ತ ದೇವರು ಹೇಳ್ತಾ ಇದ್ದಾನೆ ಐ ಹ್ಯಾವ್ ಫೌಂಡ್ ಎ ಮ್ಯಾನ್ ಅಂತ ದಾನಿಯೇಲ್ ನೋಡಿ. ದಾನಿಯೇಲ್ ನೋಡಿ ಹೇಳ್ತಾನೆ ನನಗೊಬ್ಬ ಮನುಷ್ಯ ಸಿಕ್ಕಿದ ಅಂದ್ರೆ ಅವಾಗ ದಾನಿಯೇಲ್ ಹೇಗಿರ್ಬೇಕು, ಎಷ್ಟು ಹೆಚ್ಚಾದ ಕ್ವಾಲಿಟಿ ಇರ್ಬೇಕಲ್ವಾ? ಅದನ್ನ ಇದೆಯಾ ನೋಡೋಣ. ಮೊಟ್ಟ ಮೊದಲನೇದಾಗಿ ಈ ಈಸ್ ಎ ಅನ್ಕಾಂಪ್ರಮೈಸ್ಡ್ ಮ್ಯಾನ್. ಆತನು ರಾಜಿ ಆಗದೇ ಇರುವಂತ ಮನುಷ್ಯನಾಗಿದ್ದನು. ಆತನು ಏನಾಗಿದ್ದಂತೆ? ಈ ನೆವರ್ ಡಿಫೈಡ್ ಹಿಮ್ಸೆಲ್ಫ್. ಆತನು ತನ್ನನ್ನು ತಾನು ಕೊಳಕು ಮಾಡ್ಕೋಕೆ ಅಥವಾ ಕಳಂಕ ತಗೊಂಬರಕ್ಕೆ, ಹೊಡೆ ಆಗೋದಕ್ಕೆ ಆತನು ಒಪ್ಪಲಿಲ್ಲ. ಆತನು ಒಂದು ಕಾಲಕ್ಕೂ ರಾಜಿ ಆಗಲಿಲ್ಲ. ಓಕೆನಾ? 3 ವಿಷಯದಲ್ಲಿ ಆತನಿಗೆ ಟೆಸ್ಟ್ ಬಂತು. ದೇವರೇ ಒಂದು ಪರೀಕ್ಷೆ ಬಂತು ಆತನಿಗೆ. ಆತ ಇದ್ದಂತ ಆ ಒಂದು ರಾಜ್ಯದಲ್ಲಿ, ಆತ ಇದ್ದಂತ ಒಂದು ಕಿಂಗ್ಡಮ್ ಅಲ್ಲಿ, ದೇಶದಲ್ಲಿ ಆತನಿಗೆ 3 ತರವಾದಂತ ಒಂದು ಪರೀಕ್ಷೆಗಳು ಬಂತು. ಮೊದಲನೇದಾಗಿ ದಾನಿಯೇಲ 1:8 ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ಸಾಕು. ನಾವಲ್ಲಿ ನೋಡ್ತೇವೆ, ನಿಮ್ಗೆ ಗೊತ್ತು ರಾಜ ಅಂದ್ರೆ ಪ್ಯಾಲೇಸ್ ಅಂದ್ರೆ ಊಟ ಹಂಗಿರ್ತೀರಿ. ಅಲೋ ಸಕ್ಕತ್ತಾನೆ, ಚೆನ್ನಾಗಿರುತ್ತೆ ಊಟ. ಯಾರು ಬೇಕಾದ್ರೂ ಯಾರು ಬೇಡ ನಾನು ಆ ಊಟ, ಯಾಕಂದ್ರೆ ಅಷ್ಟು ಚೆನ್ನಾಗಿರೋ ಊಟ, ಅದು ರಾಯಲ್ ಫುಡ್ ಅದು. ಅಂತ ಊಟನ ಇವ್ನು ಹೇಳ್ತದ ದಾನಿಯೇಲ, ನಾನು ಅಶುದ್ಧ ಮಾಡಿಕೊಳ್ಳೋಲ್ಲ, ನನಗೆ ಆ ಊಟ ಬೇಡ ಅಂತ. ನನಗೆ ಮೊದಲನೇ ಒಂದು ಟೆಸ್ಟ್ ಅದನ್ನ ಬರೀ ಯಾವುದು ಫುಡ್ ಅಂದ್ರೆ ಊಟದಲ್ಲಿ ಎಲ್ಲಿ ಊಟದಲ್ಲಿ ಒಂದು ಟೆಸ್ಟ್. ಅವನು ತಿನ್ಬಿಡ್ಬೋದಾಯ್ತು ಎಲ್ಲ ತಾನೇ, ತಿನ್ಬೋದಲ್ಲ ರೀ, ತಿಂದಿಲ್ಲ ಅವನು. ಯಾಕೆ? ತನ್ನ ಅಶುದ್ಧ ಮಾಡಿಕೊಳ್ಬಾರ್ದು ನಿಶ್ಚಯಿಸಿಕೊಂಡ. ಚೆನ್ನಾಗಿ ತಿಳ್ಕೊಳ್ಳಿ, ನಿಶ್ಚಯಿಸಿಕೊಂಡ. ನಾವು ನಿಶ್ಚಯಿಸಿಕೊಳ್ಳದೇ ಇದ್ರೆ ನಾವು ಯೇಸುವಿಗೋಸ್ಕರವಾಗಿ ನಿಲ್ಲಕ್ಕಾಗಲ್ಲ. ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ನಿಲ್ಲಕ್ಕಾಗಲ್ಲ. ನಾವು ರಾಜಿ ಆಗದೆ ನಿಲ್ಲಕ್ಕಾಗಲ್ಲ. ನಿಶ್ಚಯಿಸ್ಕೊಳ್ಬೇಕು. ನನಗೆ ಆ ಒಂದು ಶೋಧನೆ ಬರ್ತದಲ್ಲ, ರಾಜಿ ಆಗುವಂತೆ ಮಾಡ್ತದಲ್ಲ ಒಂದು ಊಟದ ಮೂಲಕವಾಗಿ, ಅವಾಗ ನಾನು ನಿಂತ್ಕೋಬೇಕಂದ್ರೆ ನನಗೇನಿರ್ಬೇಕು? ನಿಶ್ಚಯಿಸ್ಕೊಳ್ಬೇಕು. ಊಟ ಮಾತ್ರ ಅಲ್ಲ ಪ್ರಿಯರೇ, ಅನೇಕ ಕಾರ್ಯಗಳಿಗೆ ನಾವು ರಾಜಿ ಆಗುತ್ತೇವೆ. ಆಗ್ತೀವಲ್ಲ ರೀ? ದೇವ್ರ ಮುಂಭಾಗ ನಾವು ಏನಾಗಿರ್ಬೇಕು ಅಲ್ವಾ? ಯಥಾರ್ಥವಾಗಿ ನಾವು ಪ್ರಾಮಾಣಿಕವಾಗಿರ್ಬೇಕು. ನಾವು ಅನೇಕ ಸಾರಿ ಏನ್ ಮಾಡುತ್ತೇವೆ? ಕಾಂಪ್ರಮೈಸ್ ಆಗ್ತೇವೆ. ಆದ್ರೆ ದಾನಿಯೇಲನು ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಆಗೇ ಇಲ್ಲ. ಆದ್ರೆ ನಮ್ಮ ಮೂಲ ಪಿತೃಗಳು ಅಂತೀವಲ್ಲ, ನಮ್ಮನ್ನ ನಮ್ಗೆ ಮೊದಲನೇ ತಂದೆ ತಾಯಿ ಆಗಿದ್ದಾರೆ ಯಾರು? ಅಯ್ಯೋ, ನಮ್ಮ ಆದಾಮ ಮತ್ತು ಹವ್ವಳು ಊಟದಲ್ಲೇ ಬಿದ್ದುಬಿಟ್ಟು
ನೋಡಕ್ಕೆ ಸ್ವಿಚ್ ಆಗಿ ನೋಡಕ್ಕೆ ಇನ್ನ ಚೆನ್ನಾಗಿದೆ ಅನ್ಕೊಂಡು ಆಕೆ ಆ ಒಂದು ಊಟದಲ್ಲೇ ಅಂದ್ರೆ ಆ ಅನ್ನಲ್ಲೇ ಬಿದ್ದಿದ್ದಾಕೆ. ತಾನು ಬೀಳೋದಾದ್ರೆ ಬೇರೆ, ಗಂಡನು ಸಹ ಬಿದ್ದ ಅಲ್ವಾ. ಆದಾಮ ಅವಳು ಬಿದ್ದಂತ ಆ ಒಂದು ರಾಜಿ ಆಗ್ಬಿಟ್ರು ಅವರು. ಅಲ್ಲಿ ನನಗೆ ದಾನಿಯಲ್ಲಿ ನಾವು ನೋಡ್ತೇವೆ, ರಾಜಿ ಆಗ್ಲಿಲ್ಲ. ನಾವು ಸಹ ನಮ್ಮ ಜೀವಿತಗಳಲ್ಲಿ ಎಷ್ಟೋ ಸಾರಿ ಊಟದ ವಿಷಯಕ್ಕೋಸ್ಕರವಾಗಿ ಆಗುತ್ತೇವೆ, ರಾಜಿ ಆಗ್ಬಿಡ್ತೀವಿ. ಪರವಾಗಿಲ್ಲ, ಅಂದ್ರೆ ಕ್ಷಣಿಕವಾದ ಈ ಲೋಕದ ಕಾರ್ಯಗಳಿಗೋಸ್ಕರವಾಗಿ ನಾವು ರಾಜ್ಯ ಆಗ್ಬಿಡ್ತೇವೆ ಅಂತ ಹೇಳ್ತಾ ಇದ್ದೀನಿ ನಾನು. ತಪ್ಪಿಸ್ಕೋಬೇಕಲ್ಲ ನಾವು, ತಪ್ಪಿಸ್ಕೋಬೇಕ ಬೇಡ ಮಾಡಿ ಸುಳ್ಳು ಹೇಳಿದವ್ರಿಗೆ ಆಗಿದ್ದೀರಾ? ಒಂದ್ಸಾರಿ ಒಂದು ಸಂಡೇ ಸ್ಕೂಲ್ ಒಬ್ಬರು ಕೇಳಿದಂತೆ, ಸುಳ್ಳು ಅಂದ್ರೆ ಏನು, ಅಂದ್ರೆ ಸುಳ್ಳು ಹೇಳ್ಬೋದ ನಾವು? ಇಲ್ಲ, ಸುಳ್ಳು ಹೇಳ್ಬಾರ್ದು, ಸುಳ್ಳು ದೇವರಿಗೆ ಅಸಹ್ಯವಾದ್ದು, ಅಬಾಮಿನೇಷನ್. ಆದ್ರೆ ನಮ್ಮ ಕಷ್ಟಗಳಿಗೆ ಸಹಾಯ ಮಾಡುವಂಥದ್ದು ಅಂತ ನಾವು ಕಷ್ಟ ಇರ್ಬೇಕಾದ್ರೆ ಚಕ್ಕ ಸುಳ್ಳು ಹೇಳ್ಬಿಟ್ಟು ಅಲ್ಲ, ತಪ್ಪಿಸ್ಕೊಳಕ್ಕೆ ಹೇಳೋಣ. ರಾಜಿ ಆಗದೇ ಇದ್ದಂತ ದಾನಿಯನ್ನ ನಾವು ಕಳೆಯೋದೇ ಗೊತ್ತಾಗ್ತೇವೆ. ನಾವು ಯಾವ ವಿಷಯದಲ್ಲೂ ಸಹ ರಾಜಿ ಆಗ್ಬಾರ್ದು. ಮೊದಲನೇ ಟೆಸ್ಟ್ ಅವ್ರಿಗೆ ಏನ್ ಬಂದಿದ್ದು? ಊಟದಲ್ಲಿ. 8ನೇ ಟೆಸ್ಟ್ 6-7. ಅದೇ ದಾನಿಯನ್ನ 6ನೇ ಅಧ್ಯಾಯದಲ್ಲಿ 6 ಮತ್ತು 7. ಸೇನೆಯ ಮುಖ್ಯಾಧಿಕಾರಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನ ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞಾ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ. ಎರಡನೇದಾಗಿ ಪ್ರಾರ್ಥನೆಗೆ ಬಂದಂತ ಒಂದು ಟೆಸ್ಟ್ ಆತ ಪ್ರಾರ್ಥನೆ ಮಾಡ್ತಾ ಇದ್ದ ಅಂತಾನೆ ಅವ್ರು ದೇಶಾಧಿಪತಿಗಳ ಹೋಗಿ ರಾಜ ಅಂತ ಹೇಳ್ತಾರೆ, ನೀನೇ ದೇವರು ಅಂತ ಒಂದು ಪ್ರತಿಮೆನ ನಿರ್ಮಿಸು, ಎಲ್ಲರೂ ಅರ್ಜೆ ಮಾಡ್ಬೇಕು, ಅಡ್ಡ ಬೀಳ್ಬೇಕು ಅಂತ. ಅವ್ರು ಗೊತ್ತು ದಾನಿಯೇಲನ ಸಿಕ್ಕಿಸ್ಬೇಕು ಅಂತಾನೆ ಅವ್ರು ನೋಡಿದ್ದೇನೆ. ಆ ಸಿಕ್ಕಿಸ್ಬೇಕಂತ ನೋಡ್ಬೇಕಾದ್ರೆ ಅದನ್ನ ಹೇಳ್ತಾ ಇದಾರೆ ರಾಜನ್ಗೆ, ನೀನು ಆ ಪ್ರತಿಮೆ ಮುಂದೆ ಎಲ್ಲರೂ ಬೀಳಂಗ್ ಮಾಡು, ಅಡ್ಡ ಬೀಳಂಗ್ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ದಾನಿಯೇಲನಿಗೆ ಬಂದಂತ ಒಂದು ಟೆಸ್ಟ್ ಹೇಳ್ತೀವಿ, ಪ್ರಾರ್ಥನೆ ಮಾಡಬಾರ್ದು ಅಲ್ವಾ, ದೇವನ ಆರಾಧಿಸಬಾರ್ದು, ದೇವನ ಸೇವಿಸಬಾರ್ದು. ಆದ್ರೆ ಅಲ್ಲಿ ಆತನು ಯಥಾ ಪ್ರಕಾರ 3 ದಿನ ಮಾಡಂಗೇನೆ ದೇವರಿಗೆ ಏನ್ ಮಾಡ್ತಾ ಇದ್ದಂತೆ? ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸ್ತಾ ಇದ್ದಂತೆ. ನಮಗೆ ಪ್ರಾರ್ಥನೆಗೆ ಯಾವ್ದಾದ್ರು ಒಂದು ಕಾರ್ಯ ಅಡ್ಡ ಬಂದ್ರೆ ಯಾವ್ದು ಕಾಂಪ್ರಮೈಸ್ ಆಗ್ತೀವಿ ನಾವು? ಲೋಕದ ಕಾರ್ಯಗಳಿಗೆ. ಆಮೇಲೆ ಅಪ್ಪ ಅರ್ಥ ಆಗೋ ಹಾಗೆ ಅಲ್ವಾ? ನೀ ಸ್ವಲ್ಪ ಯೋಚನೆ ಮಾಡಿ, ಹೊರಗಡೆ ಹೋಗ್ಬೇಕೇನು, ಸಭೆಯಲ್ಲಿ ಚರ್ಚೆಲಿ ಒಂದು ಮೀಟಿಂಗ್ ಇದೆ, ಪ್ರಾರ್ಥನೆ ಇದೆ, ಯಾವ್ದು ಚೂಸ್ ಮಾಡಿ ಎಲ್ಲಿ ಕಾಂಪ್ರಮೈಸ್ ಆಗ್ತೀವಿ? ಪರವಾಗಿಲ್ಲ, ಅದೇನು ಅರ್ಥ ಮಾಡ್ಕೊತಾನಲ್ಲ, ನನಗೆ ಸ್ವಲ್ಪ ನನ್ನ ಮುಂದೆ ಗೊತ್ತಿಷ್ಟೇ, ನನ್ನ ಪರಿಸ್ಥಿತಿ ಗೊತ್ತಿಷ್ಟೇ, ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನನಗೆ ಆಗಲ್ಲ ಬರಕ್ಕೆ ಪ್ರಾರ್ಥನೆಗೆ ಗೊತ್ತು ಅವನಿಗೆ. ಅದೇ ಪ್ರಾರ್ಥನೆಗೆ ಆಗೋ ಬರ್ದೇ ಇರೋರಿಗೆ ಪಕ್ಕದಲ್ಲಿ ಏನೋ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗಕ್ಕಾಗುತ್ತಾ? ಫಂಕ್ಷನ್ ಹೋಗಕ್ಕಾಗುತ್ತಾ ನಮಗೆ ಅಲ್ವಾ? ಪ್ರಾರ್ಥನೆ ಮುಗಿಸ್ಕೊಂಡು ಫಂಕ್ಷನ್ ಹೋಗೋಣ, ಆ ಬುದ್ಧಿ ನಮ್ಗೆ ಯಾವ ವಿಡಿಯೋಲ್ಲ, ನಮ್ಗೆ ಸೇರ್ತಾರೆ ಅಲ್ವಾ? ಒಂದು ಪ್ರಾರ್ಥನೆ ಮಾಡ್ತು ಹೋಗೋಣ. ಅದೇ ಯಾವಾಗಲೂ ಯಾವ್ದಿಲ್ಲ, so many things from the unbelievers unfortunately. ಅಂದ್ರೆ ದುಃಖಕರವಾದ ಕಾರ್ಯ ಏನಂದ್ರೆ ನಾವು ಕಲಿಬೇಕಾದ್ರೆ ಅವಿಶ್ವಾಸಿಗಳಿಂದ ಆಗ್ಬೋದು. ನಾವು ಮುಸ್ಲಿಮ್ಸ್ ನೋಡಿ ಎಷ್ಟು ನಮ್ಗೆ ಯಾವಾಗಲೂ ನಾವು ನೋಡಿದ್ರೆ ಸಂತೋಷ ಆಗುತ್ತೆ. ಏನೇ ಇರಲಿ, ಏನೇ ಆಗ್ಲಿ ಹಾಕು, ಏನ್ ಮಾಡ್ಬೋದು? ನಮಾಜ್ ಮಾಡಿ, ಬಾಗಿಲು ಹಾಕು, ನಮಾಜ್ ಹೋಗಿ. ನಾವಾದ್ರೆ ಅಯ್ಯಮ್ಮ ಒಂದು ವರ್ಷ ಆಗುತ್ತೆ ಪ್ರಾರ್ಥನೆನಾ, ಅಯ್ಯೋ ಕಾಲು ನೋಡ್ತಾ ಇತ್ತು ಸಿಸ್ಟರ್, ಹೊಟ್ಟೆ ನೋಡ್ತಾ ಇತ್ತು ಸಿಸ್ಟರ್, ಅಡುಗೆ ನೀವು ಮಾಡಿರಲಿಲ್ಲ ಸಿಸ್ಟರ್, ನಮ್ಮ ಗಂಡ ಬಂದು ನಾನು ಬೀತಾರೆ, ಅದಕ್ಕೆ ನಾವು ಬದಿರುತ್ತೆ, ಅದಕ್ಕೆ ನಾವು ಪ್ರೇರ್ ಮಾಡ ಅಲ್ವಾ? ಡೈಲಿ ಪ್ರೇರ್ ಮಾಡು, ಡೈಲಿ ಬೈಬಲ್ ಓದೋದು, ಇಟ್ಸ್ ಮಸ್ಟ್ ಅಂಡ್ ನೆಸೆಸರಿ ಅಂಡ್ ಇಂಪಾರ್ಟೆಂಟ್ ಫಾರ್
ಮುಸ್ತಾಗಿರ್ಬೇಕು, ಬೈಬಲ್ ಓದೋದ್ರೆ ಮುಸ್ತಾಗಿರ್ಬೇಕು. ಇದು ನಾರ್ಮಲ್. ಅದು ನಾನು ಕೇಳಿದ್ರೆ ನಾನು ವಿಶ್ವಾಸ ನಾವಲ್ಲ, ಅದು ವಿಶ್ವಾಸ ಅಲ್ಲ, ಅದು ನಾರ್ಮಲ್ ರೀ. ಅದಕ್ಕೋಸ್ಕರ ಒಂದು ಬೋಧನೆ ಮಾಡೋದು ಬೇಡ ನಮ್ಗೆ, ಅದಕ್ಕೋಸ್ಕರ ಒಂದು ಪ್ರೊಫೆಸಿ ಮಾಡೋದು ಬೇಡ ಅವ್ರು ನನಗೆ. ಆಮೇಲೆ ಅಲ್ವಾ, ಹೆಂಗ್ ಊಟ ಮಾಡ್ತೀವ, ಹೆಂಗ್ ಲೋಕದಲ್ಲಿ ಜೀವನ ಮಾಡ್ತೀವ. ಐ ಆಮ್ ನಾಟ್ ಅಗೇನ್ಸ್ಟ್ ದ ಪ್ಲೆಷರ್ ಆರ್ ಎಂಜಾಯಿಂಗ್ ಇನ್ ದಿಸ್ ವರ್ಲ್ಡ್. ಐ ಆಮ್ ಒನ್. ನಾನು ಯಾವಾಗ ಅದೇ ಹೇಳೋದು, ನಾನು ಏಸಪ್ಪನ ಮಗಳು, ಏಸಪ್ಪ ನಾನು ಇದ್ಕೊಂಡೆ, ಏಸಪ್ಪ ಮಾಡ್ಬೇಕಾದ್ರೆ ಕಾರ್ಯ ಮಾಡ್ಕೊಂಡೆ ನಾನು ಲೋಕನ ಎಂಜಾಯ್ ಮಾಡ್ಬೇಕೆ ಹೊರತು ಲೋಕನ ಎಂಜಾಯ್ ಮಾಡ್ಕೊಂಡು ಏಸಪ್ಪ ಕಾರ್ಯ ಬಿಡಬಾರ್ದು. ಅರ್ಥ ಆಗುತ್ತಲ್ಲ? ಅನೇಕ ಸಾರಿ ನಮಗೆ ಮಾಡೋದು ಕಾಂಪ್ರಮೈಸ್ ಆಗೋದು ಎಲ್ಲಿ? ಲೋಕದ ಕಾರ್ಯಗಳಿಗೆ ಆಗ್ತೀವಿ ನಾವು ಕಾಂಪ್ರಮೈಸ್. ಲೋಕ ಕಾರ್ಯ ಬೇಕು ನಮ್ಗೆ, ಪರವಾಗಿಲ್ಲ ಪರವಾಗಿಲ್ಲ. ಏಸಪ್ಪ ಅರ್ಥ ಮಾಡ್ಕೊತಾರೆ. ಎಷ್ಟು ದಿನ ಎಷ್ಟು ವರ್ಷ ಅರ್ಥ ಮಾಡ್ಕೊತಾನೆ? ಯಾರು ಎಷ್ಟು ದಿನ ಎಷ್ಟು ವರ್ಷ ಅರ್ಥ ಮಾಡ್ಕೊತಾನೆ? ಒಂದು ದಿನ ನಮ್ಮ ಹತ್ರ ಕೇಳ್ತಾನೆ ಲೆಕ್ಕ. ಓಕೆನಾ? ಅಲ್ಲಿ ಪದೋಪದ ಲೆಕ್ಕ ಕೇಳ್ತಾನೆ. ಆ ಲೆಕ್ಕ ಕೇಳ್ಬಾರ್ದಂದ್ರೆ ಇಲ್ಲಿ ಸರಿ ಮಾಡ್ತಾ ಇರ್ತಾನೆ. ನೋಡ್ಬೇಕಾದ್ರೆ ಅನೇಕ ಸಲ ನಾವು ಕಷ್ಟ ಪಡ್ತಾನೆ ಇದೀವಿ. ವಿಶ್ವಾಸಿಗಳು ಯಾಕೆ ಗೊತ್ತಾ? ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ಸೆಲ್ಫ್. ಆಮ್ ಐ ಡೂಯಿಂಗ್ ಗಾಡ್ಸ್ ವಿಲ್ ಇನ್ ದಿಸ್ ವರ್ಲ್ಡ್ ಅಂತ. ಚಿಕ್ಕದಿಂದ ಹೇಳ್ತಿದ್ದ ಮುಖ್ಯವಾಗಬೇಕಾದ ಹೇಳ್ತಾ ಏನು? ವಿಶ್ವಾಸಿ ಆದವನು ಬೈಬಲ್ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಸಭೆಗೆ ಬರ್ಬೇಕು. ಆ ವಿಶ್ವಾಸಿಯ ಒಟ್ಟಿಗೆ ಅವನ ಅನ್ವಯತೆ ಇರಬೇಕು, ದೇವರ ಅನ್ವಯತೆ ಇರಬೇಕು. ಕರೆಕ್ಟಲ್ವಾ? ಅದೇ ಬಹಳ ಮುಖ್ಯವಾಗಬೇಕು. ನೋಡಿ, ದಾನಿಯೇಲನಿಗೆ ಯಾವಾಗ ಗೊತ್ತಾಯ್ತು ಅದನ್ನ ಗೊತ್ತಾಗುತ್ತೆ ಅವ್ನಿಗೆ. ನಾನು ಅದು ಆ ಒಂದು ಪ್ರತಿಯೊಂದು ಮುಂದೆ ಅಡ್ಡ ಬೀಳಕ್ಕಾಗಲ್ಲ, ಬೀಳೋದು ಇಲ್ಲ. ನಾನು ಆ ಒಂದು ಬೀಳ್ದಿರ ಮಾಡೋದಕ್ಕೆ ದೇವ್ರು ನನಗೆ ಏನ್ ಮಾಡ್ಬೇಕು? ಬಲ ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ ಪ್ರಾರಂಭಿಸ್ತಾರೆ. ಎಷ್ಟು ಸಾರಿ ನಾವು ಕಾಂಪ್ರಮೈಸ್ ಮಾಡ್ಕೋತೀವಿ. ಪ್ರಾರ್ಥನೆ ಲೋಕ ಅಂತ ಬರ್ಬೇಕಾದ್ರೆ ನಾವು ಆಡ್ಸ್ಕೊಳ್ಳೋದು ಲೋಕನೇ. ಪ್ರಾರ್ಥನೆ ಆಡ್ಸ್ಕೊಳ್ಳೋಣ. ದಯವಿಟ್ಟು ವಿಶ್ವಾಸಿಗಾದ ನಾವು ಪ್ರಾರ್ಥನೆಗೆ ಮುಖ್ಯತ್ವ ಕೊಡ್ಬೇಕು, ಸತ್ಯವೇದ ಓದೋದಕ್ಕೆ ಮುಖ್ಯತ್ವ ಕೊಡ್ಬೇಕು, ಸಭೆ ಅಟೆಂಡ್ ಆಗೋದಕ್ಕೆ ಮುಖ್ಯತ್ವ ಕೊಡ್ಬೇಕು. ಏನೇ ಆಗಲಿ ಸಭೆಗೆ ಭಾನುವಾರ ಬರೋದನ್ನ ನಾವು ಮಿಸ್ ಮಾಡಬಾರ್ದು. ಪುರಾತನದಿಂದ ದೇವರೊಟ್ಟಿಗೆ ದೇವರನ್ನ ಬಂದು ಸಂಸೋದಕ್ಕೆ, ಎಲ್ಲಾ ವಿಶ್ವಾಸಿಗಳೊಂದಿಗೆ ದೇವರನ್ನ ಸ್ತೋತ್ರ ಮಾಡಕ್ಕೆ, ಆರಾಧನೆ ಮಾಡಕ್ಕೆ, ವಾಕ್ಯ ಕೇಳಕ್ಕೆ ನಾವು ಮಿಸ್ ಮಾಡಬಾರ್ದು. ನನಗೆ ಇವತ್ತು ನಮ್ಮ ಸಭೆ ನಾನು ನೋಡಿದ್ದೀನಿ ಅನೇಕ ವರ್ಷಾನುಗಟ್ಲೆ ಇಲ್ಲ. ಐ ಆಮ್ ಹ್ಯಾಪಿ ಟು ಸೇ ದಟ್. ವರ್ಷಾನುಗಟ್ಲೆ ಒಂದು ಸಂಡೇ ಮಿಸ್ ಮಾಡಲಿಲ್ಲ. ಅದು ನಮಗೆ ಬರಬೇಕು. ನಿಶ್ಚಯಿಸಿಕೊಳ್ಳಿ. ಅಂದ್ರೆ ನಾವು ನಿಶ್ಚಯಿಸ್ಕೊಳ್ಬೇಕು. ನಾವು ಹೊರಗಡೆ ಎಷ್ಟು ನಮ್ಗೆಲ್ಲರೂ ಆಗಲ್ಲ, ನಾವು ನಿಶ್ಚಯಿಸ್ಕೊಂಡ್ರೇನೆ ಅದಾಗೋದು. ಅದನ್ನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದ, ಕಷ್ಟಗಳ ಮಧ್ಯೆಯೂ ಪ್ರಾರ್ಥನೆ ಮಾಡ್ತಾ ಇದ್ದ. ನಾನೊಂದು ಸ್ಟೇಟ್ಮೆಂಟ್ ಓದಿದೆ, ನಾನು ಅನ್ಕೊಂಡು ನಿಮ್ಗೂ ಹೇಳ್ಬೇಕಂತ. ತುಂಬಾ ಚೆನ್ನಾಗಿದೆ ಅದು. ಇನ್ ಪ್ರೇಯರ್ ಇಟ್ ಈಸ್ ಬೆಟರ್ ಟು ಹ್ಯಾವ್ ಎ ಹಾರ್ಟ್ ವಿತೌಟ್ ವರ್ಡ್ಸ್ ದ್ಯಾನ್ ವರ್ಡ್ಸ್ ವಿತೌಟ್ ಎ ಹಾರ್ಟ್. ಅಲ್ವಾ? ನಾವು ಹೃದಯದೊಂದಿಗೆ ದೇವರೊಟ್ಟಿಗೆ ಮಾತನಾಡಲು ಆಸೆ ಪಡಬೇಕು ಹೊರತು ನಮ್ಮ ಹೃದಯ ಎಲ್ಲೋ ಇದೆ ಅಂತ ಎಷ್ಟೇ ಮಾತಲ್ಲಿ ಪ್ರೇ ಮಾಡಿದ್ರು ಪ್ರಯೋಜನ ಇಲ್ಲ. ಅರ್ಥ ಆಗಲ್ಲ? ಈ ಪ್ರಾರ್ಥನೆ ಎಲ್ಲ ಬೇಕಿರುತ್ತಂತೆ. ನಿಮ್ಮ ಮನೆಗಳ ಎಲ್ಲ ಕಡೆ ಎಲ್ಲರೂ ಇದೀನೇನ್ರಿ? ಫ್ರಿಜ್ ಇದೆಯಾ? ಅದೇ ಹೇಳಿ. ವಾಷಿಂಗ್ ಮಿಷಿನ್ ಇದೆಯಾ? ಮಿಕ್ಸಿ ಇದೆಯಾ? ಟಿವಿ ಓಡ್ತಾ ಇದೆಯಾ? ಎಲ್ಲ ಇಲ್ಲ. ಅದೆಲ್ಲ ವರ್ಕ್ ಮಾಡಿದ್ರಿ. ಆ ವರ್ಕ್ ಮಾಡೋಕೆ ಏನ್ ಬೇಕ್ರಿ? ಹಬ್ಬ ಏನ್ ಬೇಕು? ಕರೆಂಟ್, ಎಲೆಕ್ಟ್ರಿಸಿಟಿ ಅಂತಾನೆ. ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಇವಕ್ಕೆಲ್ಲ ಮನೆಯಾಗಿದ್ದೇನ್ರಿ? ಏನು ಪ್ರಯೋಜನ? ಅದೇನಾದ್ರು ಉತ್ತರ ಬೊಮ್ಮೆ ತರ ಇರ್ಬೇಕಷ್ಟೇ ತಾನೇ. ನೋಡ್ಕೊಂಡು ಏನೇನು ಪ್ರಯೋಜನ? ಎಲೆಕ್ಟ್ರಿಸಿಟಿ ಬೇಕು. ಹಂಗೇನೆ ಆ ಎಲೆಕ್ಟ್ರಿಸಿಟಿ ಅನ್ನೋದು ನಾವು ಮಾಡುವಂತ ಪ್ರಾರ್ಥನೆ ಬೇರೆ. ನಾವು ಪ್ರಾರ್ಥನೆ ಮಾಡೋಣ, ನಾವು ಸಾವಿರ ಬೊಮ್ಮೆಗಳ ಹಾಗೆ ಅಷ್ಟೇ. ದೇವರಿಗೂ ಪ್ರಯೋಜನ ಇಲ್ಲ, ಈ ಲೋಕಕ್ಕೂ ಪ್ರಯೋಜನ ಇಲ್ಲ. ಎಲ್ಲಿದ್ದೀವಿ ವಿಶ್ವಾಸಗಳಾಗಿ? ಅರ್ಥ ಆಗುತ್ತಲ್ಲ? ಪ್ರಾರ್ಥನೆ ನಾವು ಯಾವತ್ತೂ ಅಷ್ಟೇ ಏನಾಗಬಾರ್ದು, ಕಾಂಪ್ರಮೈಸ್ ಆಗ್ತಾರೆ. ಮೂರನೇ ಒಂದು ಟೆಸ್ಟ್, ಮೂರನೇ ಒಂದು ಪರೀಕ್ಷೆ ಆತಕ್ಕೆ ಬಂದಿದ್ದು 6:4. ದಾನಿಯೇಲ 6:4 ಓದಿ. ಈಗಿನವರು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪುಗೊಳಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪುಗೊಳಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದಾನೆ. ಅವನ ಆಲಸ್ಯವಾಗಿ ಅಕ್ರಮವಾಗಿ ಸಿಕ್ಕಲಿಲ್ಲ. ಮೂರನೇ ಒಂದು ಟೆಸ್ಟ್ ಏನಂದ್ರೆ ಮನಿ ಮ್ಯಾಟರ್ಸ್ ಅಂತೀವಿ. ಅಂದ್ರೆ ಈ ಲೋಕದಲ್ಲಿರುವಂತಹ ಕಾರ್ಯಗಳಲ್ಲಿ ಆತನು ರಾಜಿ ಆಗಲಿಲ್ಲ. ನೋಡಿ, ಆ ದೇಶದ ರಾಜಾಧಿಪತಿಗಳು ಅಥವಾ ದೇಶಾಧಿಪತಿಗಳು ಆಫೀಸರ್ಸ್ ಎಲ್ಲ ಹೆಂಗಿದ್ರು ಅಂದ್ರೆ ಹೆಂಗಾಗ ದಾನಿಯೇಲನ ಸಿಕ್ಕಿಸ್ಬೇಕಂತ ನೋಡು. ಯಾಕಂದ್ರೆ ಅವ್ರಿಗೆ ಯಾವ ತಪ್ಪು ಕಲಿಯಕ್ಕೆ ಆಗ್ತಾ ಇಲ್ಲ ಅಂತ ನನಗೆ. ನಾವು ನೋಡ್ಬೋಣ, ಫುಡ್ ಅಲ್ಲಿ ಆತ ಟೆಂಪ್ಟೇಷನ್ ಒಳಗಾಗಲಿಲ್ಲ. ಊಟದ ವಿಷಯದಲ್ಲಿ
ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಆತನ ಯಾವ ಟೆಂಪ್ಟೇಷನ್ ಒಳಗಾಗಿ ಪ್ರಾರ್ಥನೆ ಬಿಡ್ಲಿಲ್ಲ. ಮೂರನೇದಾಗಿ ನೋಡಕ್ ಹೋದ್ರೆ ಅದನ್ನ ಮಾಡ್ತಾ ಇದ್ದಾನೆ, ರಾಜ್ಯಭಾರ ಮಾಡೋಂತ ಮಂತ್ರಿ ಆಗಿದ್ದ ನೋಡ್ಕೊಂತ ಇದ್ದಾನ, ಆ ವಿಷಯದಲ್ಲಿ ಅವ್ರಿಗೆ ಏನಾದ್ರು ಸಿಗತ್ತಾ ಅಂತ ಅವ್ರು ನೋಡಿದ್ರು. ಏನ್ ಅಕ್ರಮವಾಗ್ಲಿ ಆಲಸ್ಯವಾಗ್ಲಿ ಯಾವುದು ಅದನ್ನು ಸಿಗಲಿಲ್ಲ. ಈ ಲೋಕದಲ್ಲಿ 2 ದೇವರುಗಳಿದ್ದಾರೆ. ಯಾರು ಗೊತ್ತಾ? ಲೋಕದಲ್ಲಿ 2 ದೇವರಿದ್ದಾರೆ. ಯಾರು? ಜೋರಿಗೆ ಹೇಳಿ. ಈ ಲೋಕದಲ್ಲಿ 2 ದೇವರುಗಳಿದ್ದಾರೆ. ಒಂದ್ ದೇವರು ಗೊತ್ತಾ ನಿಮ್ಗೆ? ನಾವು ಆರಾಧಿಸೋ ದೇವರು ಯಾಕೆ? ಇನ್ನೊಬ್ರು ಸೈತಾನ. ಸೈತಾನ್ ನೇರವಾಗಿ ಬಂದು ನಮ್ಗೆ ಆತರ ಮಾಡುತ್ತೆ. ಯಾರತ್ರ? ನಾವೇನಾ? ನಮ್ಮ ಹತ್ರ ಇಲ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಜೋರಾಗಿ ಅಲ್ವಾ? ಯಾವ ಭಾಷೆ ಅಲ್ವಾ? ಎಲ್ಲ ನೋಡಕ್ ಹೋದ್ರೆ ದೇವ್ರ ಲೋಕದಲ್ಲಿ 2 ದೇವರುಗಳು. ಒಂದು ನಾನೇಸಪ್ಪ, ಇನ್ನೊಂದು ದುಡ್ಡು. ಅದೆಲ್ಲ ಆತನ ಏನ್ ಮಾಡಿಲ್ಲ, ಟೆಂಪ್ಟೇಷನ್ ಒಳಪಡ್ಲಿಲ್ಲ. ಆ ದುಡ್ಡು ವಿಷಯದಲ್ಲಿ ಆತನ ದುಡ್ಡು ತಗೋದಾಗ್ಲಿ, ದುಡ್ಡು ವಿಷಯದಲ್ಲಿ ಮೋಸ ಮಾಡೋದಾಗ್ಲಿ, ತಪ್ಪ ಲೆಕ್ಕ ಬರೋದಾಗ್ಲಿ ಆತನ ಮಾಡೇ ಇಲ್ಲ. ನಾನು ಫುಲ್ಲ ನಿಮ್ಗೆ ಹೇಳ್ತಾ ಇಲ್ಲ, ದಾನಿಯೇಲ ಪುಸ್ತಕ ಎಲ್ಲ ಓದಿ ಅಲ್ಲಿ ಆತನಿಗೆ ಯಾವ್ದು ಅಕ್ರಮ ನೋಡಕ್ ಆಗ್ಲಿಲ್ಲ. ಅದು ಅಷ್ಟು ಚೆನ್ನಾಗಿ ಒಂದು ರಾಜ್ಯಭಾರ ಮಾಡ್ತಾ ಇದ್ದ. ಆ ಒಂದು ರಾಜ್ಯದಲ್ಲಿ ಕೊಟ್ಟಂತ ಮಾತಿಗೆ ಅರ್ಥಾಗಿ ದೇವ್ರು ಭಯಪಟ್ಟು ಆತನ ಸರಿಯಾಗಿ ಆಳ್ವಿಕೆ ಹೇಳಿಲ್ಲ. ಆದ್ರೆ ದುಡ್ಡು ವಿಷಯದಲ್ಲಿ ಆತನು ಟೆಂಪ್ಟ್ ಆಗ್ಲಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಆದ್ರೆ ಅದೇ ನಮ್ಮ ಸತ್ಯವೇದದಲ್ಲಿ 2 ವ್ಯಕ್ತಿಗಳ ಕುರಿತಾಗಿ ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಗೆಹಜಿ ಗೊತ್ತು ನಿಮ್ಗೆ? ಗೆಹಜಿ ಗೊತ್ತಾ ನಿಮ್ಗೆ? ಎಲೀಷನ ಸರ್ವೆಂಟ್ ಅಲ್ವಾ? ಅವನಿಗೆ ನೋಡುವುದಾದ್ರೆ 2 ಅರಸುಗಳು 5:20 ಒಂದು ಹೇಳೋದು. 2 ಅರಸುಗಳು 5:20. 2 Kings chapter 5 verse 20. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ಯಾವ ಕಾಲ ಯೆಹೋವನ ಆಣೆ ಆಗ್ತೀವಲ್ಲ ನಾವು. ಇವ್ರು ಮಾಡ್ತಾ ಇಲ್ಲ ಸರಿ ಇದ್ರೆ ಕೆಲಸ, ಅದಕ್ಕೆ ಯೆಹೋವನ ಆಣೆ ಇರ್ತಾನೆ. ನಾನು ನಾನು ಸ್ವಲ್ಪ ತಗೊಳ್ಬೇಕು ನಾಮಾನ ಅಂತ ಹೋಗ್ತಾನೆ. ನಾವು ಎಷ್ಟೇ ಮಾಡ್ತೀವಲ್ಲ, ನಾವು ಮಾಡೋದೇ ಸರಿ ಇಲ್ಲ ಕೆಲಸ. ಆದ್ರೆ ಏಸಬನ್ಯಾಕು ಆಣೆ ಇಟ್ಬಿಡ್ತೀವಿ ನಾವು. ಕರೆಕ್ಟ್ ಅಂದ್ರೆ ಕರೆಕ್ಟ್ ಬೇಕಾ? ನಾನು ದೇವ್ರ ಮಗಳು, ನಾನು ದೇವ್ರ ಮಗ ಕರೆಕ್ಟಾಗಿ ನಾವೇ ಸರಿ ಅಲ್ಲಿ ಹೇಳಿ ಏಸಪ್ಪು ನಾಮಾನ. ಇಲ್ಲಿ ನೋಡಿ ಹೆಂಗಿದಾನೆ ಗೆಹಜಿ ಅಂದ್ರೆ, ಎಲೀಷ ಹೇಳ್ತಾ ಬೇಡ, ಸಮಯ ಅಲ್ಲ, ಅದನ್ನ ನಾಮಗೆ ಅದ್ ಕತೆ ನಿಮ್ಗೆ ಗೊತ್ತು, ವಾಸಿ ಆಯ್ತು, ಅದನ್ನ ಕೃಷ್ಣರೋಗ ಹೋಯ್ತು, ಅದನ್ನ ಎಷ್ಟು ಕೊಟ್ಟರು ಬೇಡ ಅಂತ ಬಿಟ್ಬಿಟ್ಟ ಎಲೀಷ. ಇವ್ನು ಗೆಹಜಿ ಕೇಳ್ತಾ ಇಲ್ಲ. ಟೆಂಪ್ಟೇಷನ್ ಅಲ್ವಾ? ಆ ಒಂದು ಶೋಧನೆ ಅನ್ನೋದು ನೋಡಿ ಎಷ್ಟಿದೆ ಅಂತ. ಹಣದ ಮೇಲೆ ಆಸೆ ಇಲ್ಲ. ಯಾರಿಗೂ ಹಣದ ಮೇಲೆ ಆಸೆ ಇದೆ ಇಲ್ಲ, ಎಲ್ರಿಗೂ ನನಗೂ ಹಣದ ಮೇಲೆ ಆಸೆ ಇದೆ. ಅದೇ ದುರಾಸೆ. ಹಣ ಬೇಕು, ಆದ್ರೆ ಹಣ ನಮ್ಮನ್ನ ಏನ್ ಮಾಡ್ಬಾರ್ದು? ಕಂಟ್ರೋಲ್ ಮಾಡಬಾರ್ದು. ಹಾಲೆಲೂಯಾ. ನಾವು ಹಣನ ಇಟ್ಕೊಳ್ಳಬೇಕು ಹೊರತು ಅದು ನಮ್ಮನ್ನ ಇಟ್ಕೋಬಾರ್ದು. We should have the money, the money should not have me. ಅದು ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ತೃಪ್ತಿಕರವಾದ ಜೀವನ ಬೇಕು ಅಂದ್ರೆ ಸತ್ಯವೇದ ಎಷ್ಟು ಚೆನ್ನಾಗಿ ಹೇಳ್ತದೆ ಗೊತ್ತಾ? A content life is very important for a believers. ನಾವು ವಿಶ್ವಾಸಿಗಳು ಒಂದು ತೃಪ್ತಿಕರವಾದ ಜೀವನ ಇರಬೇಕು. ಆದ್ರೆ ಇಲ್ಲಿ ಆತ ಒಂದು ಕಾಂಪ್ರಮೈಸ್ ಆಗ್ಬಿಟ್ಟ, ಅವನ ಶೋಧನೆಗೆ ಬಿದ್ದುಬಿಟ್ಟ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಸತ್ಯವೇದದಲ್ಲಿ, ಅದನ್ನ ನಾವು ಕಲಿಬೇಕು. ಅಂತ ಒಂದು ಜನರಲಾಗಿ ನೋಡುವಂತ ಒಂದು ಮಹಿಮೆ ಅಂತ ಒಂದು ಉತ್ತಮ ಅಂತ ಒಂದು ಜೀವನ ನಡೆಸುವಂತ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ. ಆದಿಕಾಂಡ 14:21. ಆದಿಕಾಂಡ 14:21. ಅದು ನೆಗೆಟಿವ್ ಆಗಿ ನೋಡ್ತೀವಿ, ಇದು ಪಾಸಿಟಿವ್ ಆಗಿ ನೋಡೋಣ. ಆದಿಕಾಂಡ 14:21. Genesis chapter 14 verse 21. ಅರಸನು ಅಬ್ರಾಮನಿಗೆ, ನೀನು ಬೆಳೆಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕೋ ಎಂದು ಹೇಳಿ ಅಬ್ರಾಮನು ಅವನಿಗೆ, ಒಬ್ಬ ದಾರವನ್ನ ಕೆಲ ಬಾರನಾಗಿ ಇದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮಾಕಾಶಗಳು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈಸಿ ಪ್ರಮಾಣ ಮಾಡುತ್ತಾನೆ. ಅಬ್ರಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯಕ್ಕೆ ಈ ಆಸ್ಪದವಾಗಬಾರದು, ಅವನು ಕೆಂದದ್ದು ಹೊರತು ನನ್ನ ಜೊತೆಯವರನ್ನ ಅಜೇರ ಎಷ್ಕೋಲ ಮಮರೆಯವರಿಗೆ ವರ್ತಕ ಪಾಲ್ ಮಾತ್ರ ಇರಲೆಂದು ಹೇಳಿದರು. ನಾನಾಗಿದ್ರು ಸಹ ಕೊಳೆಯ ಅಂತ ಹೇಳ್ತಾರೆ.
ಎಷ್ಟು ಉನ್ನತವಾದ ಜೀವನ ನಡೆಸ್ತಾನಂತೆ ಅದನ್ನ ಹೇಳ್ತಾನೆ, ನಮ್ಗೇನು ಬೇಡ. ಯಾಕೆ ಒಂದ್ಸತಿ ಬರುತ್ತೆ, ನೀನ್ ಹೇಳ್ಬಿಡ್ತೀಯ ಅಬ್ರಹಾಮನ ನನ್ನಿಂದಲೇ ಐಶ್ವರ್ಯವಲ್ಲ. ಯಾವತ್ತೂ ಪ್ರಿಯರೇ ಸ್ವಲ್ಪ ಥಿಂಕ್ ಮಾಡಬೇಕು. ನಾವು ವಿಶ್ವಾಸಿಗಳು ಉನ್ನತವಾದ ಸ್ಥಾನದಲ್ಲಿದ್ದೇವೆ. ಯೇಸು ಕ್ರಿಸ್ತನ ನಾವು ಏನಾಗಿದೆ ಅಂತ ತಿಳ್ಕೊಂಡು ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಾಂಪ್ರಮೈಸ್ ಆಗ್ತಾ ಅವ್ರ ದುಡ್ಡಿಗೆ ಆಸೆ ಪಡೋದು, ಇವ್ರ ದುಡ್ಡಿಗೆ ಆಸೆ ಪಡೋದು ಅಲ್ವಾ? ಕೊಡೋದು ಸರಿಯಾಗಿ ಕೊಡದೇ ಇರೋದು. ನಾವು ಕೆಲಸ ಮಾಡ್ಕೊಂಡ್ಮೇಲೆ ಕೊಡ್ಬೇಕಾದಂತ ಆ ಒಂದು ಸಂಭಾವನೆನ, ಆ ಒಂದು ಸ್ಯಾಲರಿನ ಕರೆಕ್ಟಾಗಿ ಕೊಡ್ಬೇಕು. ಅನೇಕ ಸಾರಿ ನಾವು ತಪ್ಪುಗಳನ್ನ ಮಾಡ್ತಿರ್ತೀವಿ. ನೋಡ್ತೀನಲ್ಲ, ವಿಶ್ವಾಸಿಗಳನ್ನ ನಾವು ತುಂಬಾ ಯೋಚನೆ ಮಾಡಿ ಉನ್ನತವಾಗಿರ್ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಾವು ಸಣ್ಣ ಅರ್ಥ ಮಾಡ್ಕೊಂಡು ನಾವು ಏಸಪ್ಪನಲ್ಲಿ ಏನಾಗಿದ್ದೇನೆ, ನಾನು ಏಸಪ್ಪನಲ್ಲಿ ನಾವೇನು ದೇವರು ನಮ್ಗೆ ರಾಜನಾಗಿದ್ದಾನೆ, ರಾಜನ ಮಕ್ಕಳು ಹೆಂಗಿರ್ತೀವಿ, ರಾಜಕುಮಾರತಿಯಾಗಿರ್ತೀವಿ ಅಂತ ಹೇಳ್ತೀವಲ್ವಾ? ಬಿಡಿದ ನಮ್ಗೆ ಅಂತೀಕಂಡ್ರಿ. ಅವಾಗ ನಾವು ಅದೇ ಮೈಂಡ್ ಸೆಟ್ ಕೂಡ ಇರ್ಬೇಕು. ನಮ್ಗೆ ನಾವು ಅನ್ಕೋತೀವಿ ರಾಜನ ಮಗಳು ನಾವು ರಾಜಕುಮಾರ್ತಿಯರಾಗಿರ್ಲಿಲ್ಲ. ಅದು ಯೋಚನೆ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಚಕ್ರಾಚಿತರ ಯೋಚನೆ ಮಾಡ್ತೀವಿ. ಅನ್ಯಾಯ ಮಾಡೋದು, ಬೇರೆ ದುಡ್ಡ ಹೊಡೆಯೋದು. ಚೆನ್ನಾಗಿ ಕೇಳ್ಕೊಳ್ಳಿ ಪ್ರಿಯರೇ, ನಾ ಹೇಳ್ತಾ ಇರೋದು ಚಿಕ್ಕ ಚಿಕ್ಕ ವಿಷಯಗಳೇ. ಅವು ಚಿಕ್ಕ ವಿಷಯನೇ. 10 ರೂಪಾಯಿ ಮೋಸ ಮಾಡಿದ್ರು ಈಕ್ವಲ್ ಟು ಕೋಟಿ ಕೋಟಿ ಅಂತ ಹೇಳ್ತೀನಿ. ನಮ್ಗೇನು ಕೋಟಿ ಕೋಟಿ ತಾನೆ. ನೋ, ಸ್ಮಾಲ್ ಥಿಂಗ್ಸ್ ಮೇಕ್ಸ್ ದ ಡಿಫರೆನ್ಸ್. ಚೆನ್ನಾಗಿ ತಿಳ್ಕೊಳ್ಳಿ. ನಾವು ವಿಶ್ವಾಸಿ ಅನ್ನೋದನ್ನ ಮರಿಲೇಬಾರ್ದು. ನೋಡಿ ಅಬ್ರಹಾಮ ಎಷ್ಟು ಚೆನ್ನಾಗಿ ಹೇಳ್ದ. ಅದೇ ಅದಕ್ಕೆಲ್ಲ ಹಕ್ಕಿತ್ರಿ, ಯಾರು ಆಲ್ ದ ರೈಟ್ಸ್ ಟು ಟೇಕ್, ಬಿಕಾಸ್ ಅದನ್ನ ಹೋಗಿ ಯುದ್ಧ ಮಾಡಿದ್ದು. ಅದ್ರ ಆತ ಹೇಳ್ದ, ಬೇಡಪ್ಪ ನನಗೆ ನೀನ್ ಹೇಳ್ಬಿಡ್ತಾನೆ ನಾಳೆ ನನ್ನ ದೇವರೇ ನನ್ನ ಕರ್ಕ ಪರತ್ಮ ಏಯೋ ನನ್ನ ಸಾಕ್ತಾ ಇರೋದು, ನನ್ನ ದೊಡ್ಡವನಾಗಿ ಮಾಡೋದು, ಐಶ್ವಂತರಾಗಿ ಮಾಡೋದು ನೀನ್ ಹೇಳ್ಬಾರ್ದು ಅಂತ. ಹಂಗೆ ನಾವು ಸಹ ಜೀವನ ಮಾಡಬೇಕು. ಅದು ತುಂಬಾ ಕಷ್ಟ. ಗಿವಿಂಗ್ ಟೋಟಲ್ ಡಿವೋಷನ್ ಟು ಕ್ರೈಸ್ಟ್. ನಾವು ಸಂಪೂರ್ಣ ದೇವರು ಒಪ್ಪಿಸ್ಕೊಂಡು ಜೀವಿಸ್ಬೇಕಂದ್ರೆ 3 ಕಾರ್ಯಗಳನ್ನ ಮಾಡಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ತುಂಬಾ ಕಷ್ಟವಾದ್ರೆ ಆ ದೇವರಾತ್ಮ ನಮ್ಗೆ ಬಲ ಕೊಟ್ಟು ನಡೆಸ್ತಾನೆ. 3 ಕಾರ್ಯ ಮಾಡಬೇಕು. ಒಂದೇನು, ಏಟ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ದ್ವೇಷಿಸಿ. ಫೋರ್ಸೇಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ತ್ಯಜಿಸಿ. ಡಿನೇ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ನಿರಾಕರಿಸಿ. ಆಗುತ್ತೇನ್ರಿ? ಹಲೋ, ಆಗಲ್ಲ. ಅದೇ ನಾನು ಏಸಪ್ಪ ಮಾಡ್ತೀನಿ. ಸೆಲ್ಫ್ ಅನ್ನೋದನ್ನ ಬಿಡ್ಬೇಕು. ವಿಶ್ವಾಸ ನಾನು ಅನ್ನೋದು ಬಿಡ್ಬೇಕು ಪ್ರೀ. ಅವಾಗೇ ನಾವು ಏಸಪ್ಪನಲ್ಲಿ ಬೆಳೆಯಕ್ಕಾಗೋದು, ಏಸಪ್ಪನ ಒಪ್ಪಿಸ್ಕೊಂಡು ಜೀವಿಸಕ್ಕಾಗೋದು, ಏಸಪ್ಪ ನಮ್ಮನ್ನ ಮಹಿಮೆಯಾಗಿ ನಡೆಸಕ್ಕಾಗೋದು. ಹಲ್ಲೆಲೂಯಾ. ಎರಡನೇದಾಗಿ ನೋಡೋಣ. ಮೊದಲಾಗಿ ನಾನು ಹೇಳಿದೆ, ಡ್ಯಾನಿಯಲ್ ಇಸ್ ಅನ್ಕಾಂಪ್ರಮೈಸ್ ಮ್ಯಾನ್. ದಾನಿಯೇಲನು ರಾಜಿ ಆಗದೇ ಇರುವಂತ ಮನುಷ್ಯ. 3 ಪರೀಕ್ಷೆಗಂತೂ 3 ಪರೀಕ್ಷೆಗೆ ಆತನ ಏನಾಗಿಲ್ಲ, ರಾಜಿ ಆಗಲಿಲ್ಲ. ಎರಡನೇದಾಗಿ ಆತನಿಗಿರೋ ಕ್ವಾಲಿಟಿ ಏನು, ದೇವರ ಆತನ ನೋಡಿ ಐ ಫೌಂಡ್ ಎ ಮ್ಯಾನ್ ಅನ್ನಕ್ಕೆ ಅಲ್ವಾ? ದಾನಿಯೇಲ್ ನೋಡಿ ದೇವ್ರು ನನಗೆ ಮನುಷ್ಯ ಸಿಕ್ಕಿದ ಅಂತ ಹೇಳಕ್ಕೆ ಏನ್ ಕ್ವಾಲಿಟಿ ಇತ್ತು ಅವನ. ಮೊದಲಾಗಿ ರಾಜಿ ಆಗಲಿಲ್ಲ. ಎರಡನೇದಾಗಿ 5:14 ಹೋಗಿ ಯಾರಾದ್ರು. ದಾನಿಯೇಲ್ 5:14. ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ಸಾಕಪ್ಪ. ದ ಸ್ಪಿರಿಟ್ ಆಫ್ ಗಾಡ್ ಡ್ವೆಲ್ಸ್ ಇನ್ ಡ್ಯಾನಿಯಲ್. ದಾನಿಯೇಲನಲ್ಲಿ ದೇವರ ಆತ್ಮ ನೆಲೆಗೊಂಡಿತ್ತು. ನೋಡಿ, ಈ ಒಂದು ಮಾತನ್ನ ವಿಶ್ವಾಸಿಗಳ ಅಥವಾ ಇಷ್ಟೇ ಜನ ಹೇಳಿರ್ತಾವಲ್ಲ, ಯಾರು ಹೇಳಿದ್ರು ಗೊತ್ತಾ? ಆತನಿಗೆ ಅನ್ಯ ರಾಜ ಹೇಳಿದ್ದು. ಒಬ್ಬ ಜೆಂಟೈಲ್ ಕಿಂಗ್ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ದೇವರ ಆತ್ಮ ಇದೆ ಅಂತ. ನಮ್ಮ ನೋಡಿ ಹೇಳ್ತಾರೆ ಅಂತೀರ? ಹೇಳ್ತಾರ? ಯಾಕಂದ್ರೆ ದೇವರು ಯಾವಾಗ ನಮ್ಮನ್ನ ಆ ರೀತಿಯಾಗಿ ದೇವರ ಆತ್ಮನಿಂದ ಅನಾಯಿಂಟಿಂಗ್ ಕೊಡ್ತಾರೋ, ದೇವರ ಒಂದು ಶಕ್ತಿಯನ್ನ ಕೊಡ್ತಾರೋ, ಆವಾಗ ದೇವರ ಆ ಒಂದು ವರಗಳು ನಮ್ಮ ಮೂಲಕವಾಗಿ ಎಕ್ಸಿಬಿಟ್ ಆಗುತ್ತೆ, ನಮ್ಮ ಮೂಲಕವಾಗಿ ಕಾರ್ಯ ಮಾಡುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ದಯವಿಟ್ಟು ನಿಮ್ಮನ್ನ ದೇವರು ಒಪ್ಪಿಸ್ಕೊಟ್ಟು ಕೇಳಿ, ದೇವರು ನಿಮ್ಗೆ ಏನ್ ವರ ಕೊಟ್ಟಿದ್ದಾನೆ ಅಂತ. ಡ್ಯಾನಿಯೇಲನಿಗಿರಂತ ವರ ಯಾವ್ದು ಗೊತ್ತಾ? ಯಾವುದು? ಗಿಫ್ಟ್ ಆಫ್ ಇಂಟರ್ಪ್ರಿಟೇಷನ್. ಆತನ ಕನಸುಗಳಿಗೆ ಅರ್ಥ ಕೊಡುವಂತ ಒಂದು ಗಿಫ್ಟ್ ಆತನಿಗಿತ್ತು, ಆ ವರ ಇತ್ತು. ಆತನಿಂದಲೇ ಆತನು ಎಲ್ಲಾ ಸಮಯದಲ್ಲಿ 3 ರಾಜರ ಸಮಯದಲ್ಲಿ ಆತನು ಹೈ ಭವಿಷ್ಯ ಹೇಳಿದ್ದ. ದ ಕಿಂಗ್, ನೆಬೂಕದ್ನೆಚ್ಚರ್, ಬೆಲೆಜರ್ ಮತ್ತೆ ಡೈರಿಯಸ್. ಈ 3 ಅರಸರ ಸಮಯದಲ್ಲೂ ಆತನು ದೊಡ್ಡ ಉನ್ನತವಾದ ಹುದ್ದೆ ಇದ್ದವನು. ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರ ಆತ್ಮ ವರಗಳನ್ನ ಕೊಟ್ಟಿದ್ದಾನೆ. ನಂಬ್ತೀರೇನ್ರಿ? ವರಗಳನ್ನ ಕೊಟ್ಟಿದ್ದಾನೆ ದೇವರ ಆತ್ಮ ಪ್ರತಿಯೊಬ್ಬರಿಗೂ ಸಹ.
ನಾವೆಷ್ಟು ಜನ ಅದನ್ನ ರಿಯಲೈಸ್ ಮಾಡಿದ್ದೇವೆ, ರೆಕಗ್ನೈಸ್ ಮಾಡಿದ್ದೇವೆ, ಎಷ್ಟು ಜನ ಮಾಡಿದ್ದೀವಿ ಪ್ರಿಯರೇ? ಯಾವಾಗ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಾ, ಕೇಳ್ತೀರಾ, ಏಸಪ್ಪ ಏನ್ ವರ ಕೊಟ್ಟಿದ್ದೆ ನನಗೆ ಅಂತ ತೋರಿಸ್ಕೊಡುತ್ತಂತೆ. ನಾನು ಆ ವರ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಬೇಕು ಅಂತ ಕೇಳಿದಿರಂತೆ. ಕೊರಿಂಥ 1 ಕೊರಿಂಥ 12:1 ಈ ರೀತಿಯಾಗಿ ಹೇಳ್ತದೆ. 1 ಕೊರಿಂಥ 12:1 ಮತ್ತು 11. 1 Corinthians chapter 12 verse 1 and 11. ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಪೌಲ ಹೇಳ್ತಾರೆ, ದೇವರಾತ್ಮ ಹೇಳ್ತಾ ಇದ್ದಾರೆ. ಅನ್ನೊಂದು ಯೋಚನೆ ಓದಮ್ಮ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬರಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. 12:31. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ನಾವು ಯಾವಾಗ ಶ್ರೇಷ್ಠ ವರಗಳನ್ನ ಆಸಕ್ತಿಯಿಂದ ಅಪೇಕ್ಷಿಸುತ್ತೇವೋ ಅದು ಉತ್ಕೃಷ್ಟವಾದಂತ ಮಾರ್ಗವನ್ನು ಏನನ್ನು ತೋರಿಸ್ಕೊಡ್ತಾನೆ. ಹಲ್ಲೆಲೂಯಾ. ಅಲ್ಲೋ ಪ್ರಿಯ, ಡೋಂಟ್ ಬಿ ಸ್ಯಾಟಿಸ್ಫೈಡ್ ದಟ್ ಯು ಆರ್ ಬಿಲೀವರ್. ಫಿನಿಶ್ಡ್. ನಾನು ವಿಶ್ವಾಸಿ, ನಾನು ನರಕಕ್ಕೆ ಹೋಗಲ್ಲ, ನಾನು ಪರಲೋಕಕ್ಕೆ ಹೋಗ್ತೀನಿ, ದಟ್ಸ್ ಎನಫ್. ನನಗೆ ಅದೇ ಒಂದು ಲೆವೆಲ್ ಇರಬಾರ್ದು. ವಿಶ್ವಾಸಿ ಆಗ ಉತ್ಕೃಷ್ಟವಾದ ಒಂದು ಹೈ ಪೊಸಿಷನ್ ಹೋಗಕ್ಕೆ ಆಸೆ ಪಡಬೇಕು. ಆಸೆ ಪಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿ ನಿಶ್ಚಯಿಸ್ಕೊಳ್ಬೇಕು. ಹೇಳಿದ್ರು ಏನ್ ನಿಶ್ಚಯಿಸ್ಕೊಳ್ಬೇಕು? ನನಗೆ ಯಾವ ವರ ಕೊಟ್ಟಿದ್ದಾನೆ ಏಸಪ್ಪ, ವರಗಳ ಮೂಲಕವಾಗಿ ಏನಾಗಬೇಕಾಗಿದೆ? ದೇವರ ಮಹಿಮೆ ಆಗ್ಬೇಕಾಗಿದೆ ಅಂತ ನಾವು ಕೇಳ್ಬೇಕು. ದೇವರ ಆತ್ಮನು ವರಗಳನ್ನ ಫಲಗಳನ್ನ ಕೊಟ್ಟಿರುವಂತದ್ದೇ ದೇವರ ನಾಮದ ಮಹಿಮೆಗೋಸ್ಕರವಾಗಿ, ಸಭೆಯ ಎಡಿಫಿಕೇಶನ್, ಸಭೆಯ ಒಂದು ಅಭಿವೃದ್ಧಿಗೋಸ್ಕರವಾಗಿ, ಸಭೆ ಬೆಳೆಯುವುದಕ್ಕಾಗಿ. ಈ ಎಲ್ಲಾ ಕಾರ್ಯಗಳಿಗೋಸ್ಕರ ದೇವರ ಆತ್ಮನು ಆ ಫಲಗಳನ್ನ ವರಗಳನ್ನ ಕೊಡೋದು. ವಿಶ್ವಾಸಿ ಕೆನಾಟ್ ಲೀವ್ ಫಾರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಮರ್ಬಿಡಕ್ಕನ್ನ. ಹಲ್ಲೆಲೂಯಾ. ನಾವು ಅನ್ಕೊಂಡಿರ್ಬೇಕು, ಐ ಆಮ್ ಬಿಲೀವರ್, ಐ ಆಮ್ ನಾಟ್ ಕಾಲ್ಡ್ ಟು ಲಿವ್ ಫಾರ್ ಮೈ ಸೆಲ್ಫ್. ಅಷ್ಟೇ ಮುಗಿತು. ನಾನು ವಿಶ್ವಾಸಿ, ನಾನು ಅಜೋಸ ಜೀವನ ಮಾಡ್ಕೊಂಡು ಕರೆಯಲ್ಪಟ್ಟೇ ಇಲ್ಲ. ಅದು ಮನಸ್ಸಿಗೆ ತೆಗೆದಾಕ್ಬಿಡ್ರಿ. ನಾವು ಏಸಪ್ಪನಿಗೋಸ್ಕರ ಜೀವಿಸ್ಬೇಕಾದ್ರೆ ದೇವರು ನಮಗೋಸ್ಕರ ಎಲ್ಲ ಬೇಕು, ಎಲ್ಲ ಸಂತೋಷ ನಾವು ಆನಂದಿಸ್ಬೇಕು, ಇಷ್ಟಪಟ್ಟು ಅದೆಲ್ಲ ದೇವ್ರು ಕೊಡ್ತಾನೆ. ಅದಾದಲ್ಲ ನೀವು ನೋಡಕ್ ಹೋದ್ರೆ ದೇವ್ರು ಎಷ್ಟು ಒಳ್ಳೆ ಗೊತ್ತಾ ಪ್ರಿಯರೇ? ನಾವು ಬೇಕಾದ್ರೆ ದೇವ್ರು ಕೊಡೋದು, ಆದ್ರೆ ಮೊದಲಿಗೆ ಅವ್ರು ನನಗೋಸ್ಕರ ನೀನು ಜೀವನ ಮಾಡು, ನಾನು ನಿನಗೋಸ್ಕರ ಎಲ್ಲ ಕೊಡ್ತೀನಿ. ಎಷ್ಟು ಜನ ಮಾಡ್ತೀವಿ? ಮೊದಲು ನಮಗೋಸ್ಕರೇ ಜೀವನ ಮಾಡ್ತಾ ಇದ್ದೀನಿ, ಅದಕ್ಕೆ ಸಭೆಗೆ ಕೊಡಕ್ ಹಾಕ್ತಾ ಇದ್ದೀನಿ. ಕೇಳಿದ್ವಿ, ದಯವಿಟ್ಟು ಕೇಳಿ. ವಿಶ್ವಾಸ ಹಿಂಗೆ ಇರಬಾರ್ದು. ನಾವು ಹೇಳ್ತಾ ಇದೀವಿ, ಕಡೆ ದಿನಗೈತೀನಿ ಏನ್ ಪ್ರಯೋಜನ? ಒಂದು ಲೆವೆಲ್ ಮುಂದಕ್ಕೆ ಹೋಗ್ಬೇಕು. ಸ್ಟೆಪ್ಸ್ ಇದೆ, 10 ಸ್ಟೆಪ್ಸ್ ಇದೆ ಅಂದ್ರೆ ಒಂದೇ ಸ್ಟೆಪ್ ಅಲ್ಲಿ 30 ವರ್ಷ ಇರಬಾರ್ದು ರೀ. ಕಟ ಹಲೋ. ಮತ್ತೆ 30 ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5 ಆಡ ಹತ್ಬಾರ್ದ ನಾವು. 30 ವರ್ಷ ಅಲ್ಲಿ ಇವಾಗ 1 ವರ್ಷ ಬಂದಿತ್ತಲ್ಲ, ಅವ್ರು 10 ಇರಲ್ಲ ಪಾಪ. ಸ್ಟೆಪ್ 10 ಇನ್ನು 10 ವರ್ಷ ಆಗಿದೆ, 20 ವರ್ಷ ಆಗಿದೆ. ರೌಂಡ್ ಆಗಿ ಹೇಳ್ತೀನಿ ಗೊತ್ತಾ ನಾನು. ಐ ಆಮ್ ಬಿಲೀವರ್ ಫ್ರಮ್ 10 ಇಯರ್ಸ್. ಒಂದೇ ಸ್ಟೆಪ್ ನಿಂತ್ಕೊಂಡ್ರಿ, ಒಂದೇ ಸ್ಟೆಪ್ಪು. ಸಾಲ್ವೇಷನ್ ಒಂದು ಭರವಸೆ ಇಲ್ಲ ಅವ್ರಿಗೆ, ರಕ್ಷಣೆ ಒಂದು ಭರವಸೆ ಇಲ್ಲ. ಎಲ್ಲಪ್ಪ ಹೋಗೋದ ನಿನ್ನ ಆತ್ಮ ಗೊತ್ತಿಲ್ಲ. ಯಾವ್ದಾದ್ರೂ ಒಂದು ಟೆಂಪ್ಟೇಷನ್ ಬಿದ್ರೆ ಡಬಕ್ಕಂತ ಬಿಡೋಗ್ಬಿಡ್ತಾರೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡಲ್ಲ. ಏಸಪ್ಪ ನೋಯಿಸ್ತಾ ಇದ್ದೀನಲ್ಲ, ಪರಿಶುದ್ಧಾತ್ಮ ನಂಬ್ಕೊಂತಾರಲ್ಲ, ಇದು ಮಾಡ್ಬೇಕಂತ ಯೋಚನೆ ಮಾಡಲ್ಲ ನಾವು. ಇದು ನಾವು ಲೋಕದಲ್ಲೇ ಜೀವಿಸ್ಕೊಂಡಿದ್ದು. ನಾನು 10 ವರ್ಷ ಆದ್ರೆ, 20 ವರ್ಷ ಆದ್ರೆ, 30 ವರ್ಷ ಆದ್ರೆ ಏನು ಪ್ರಯೋಜನ ಇಲ್ಲ. ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಏಸಪ್ಪನಲ್ಲಿ ಇದ್ದುಕೊಂಡು ನಾವು ಲೋಕದಲ್ಲಿ ಜೀವಿಸಬೇಕು. ಹೇಳಿ, ಏಸಪ್ಪ ಇದ್ದುಕೊಂಡು ಲೋಕದಲ್ಲಿ ಜೀವಿಸಬೇಕು. ಅದಿಲ್ಲ ಅಂದ್ರೆ ಪ್ರಯೋಜನನೇ. ನಾವು ಇಲ್ಲಿ ಬಂದು ಕುತ್ಕೊಂಡು ಅಂದ್ರೆ ಲೋಕದಲ್ಲಿ ಯಾವ್ದೋ ಒಂದು ಕ್ಲಬ್ಬಲ್ಲೋ, ರಿಸಾರ್ಟಲ್ಲೋ, ಬಾರಲ್ಲೋ ಕುತ್ಕೊಂಡು ಒಂದೇ ಚೆನ್ನಾಗಿ ಕೇಳಿಸ್ಕೊಳ್ತೀವಿ. ನಾನು ಹೇಳ್ತಾ ಇದ್ದೀನಿ, ಇವಾಗ ಬಂದಂತ ವಿಶ್ವಾಸಿಗಳ, ಹೇಳಿದಂತ ವಿಶ್ವಾಸಿಗಳ ಸಭೆಗೆ ನಾನು ಮಾತಾ ಇರೋದು. ಐ ಆಮ್ ಟಾಕಿಂಗ್ ಟು ಎ ಚರ್ಚ್ ವಿಚ್ ಇಸ್ ಫೌಂಡೆಡ್ 30 years ಬ್ಯಾಕ್. ಗೊತ್ತಾ ನಿಮಗೆ? 30 ವರ್ಷದ ಹಿಂದೆಯೇ ಬಂದ ಸಭೆಯಲ್ಲಿ ಅನೇಕ ವಿಶ್ವಾಸಿಗಳಿದ್ದೇವೆ. ಅವ್ರು ನಾನು ಹೇಳ್ತಾ ಇದ್ದೀನಿ, ಒಂದು ಸ್ಟೆಪ್ ಸಾಕು, ಅಲ್ವಾ? ಆ ಸ್ಟೆಪ್ ಹೋಗ್ಬೇಕು. ದೇವರಲ್ಲಿ ಬೆಳಿಬೇಕು ಪ್ರಿಯರೇ. ಪ್ರತಿದಿನ ವಿಶ್ವಾಸಿಗಳು ಬೆಳಿಬೇಕು. ಪ್ರತಿದಿನ, ಒಂದೇ ದಿನ ಅಲ್ಲ, ಪ್ರತಿದಿನ. ಮಗು ಹೆಂಗೆ ಪ್ರತಿದಿನ ಬೆಳೆದು ಗೊತ್ತ? ನಾವು ಮಗು ನಿಮ್ಗೆ ಚೆನ್ನಾಗಿ ಗೊತ್ತು. ಪ್ರತಿದಿನ ಬೆಳಿತೀವಿ ಅನ್ನ. ಅದು ಉಗುರು ಪ್ರತಿದಿನ ಬೆಳೆಯುತ್ತಂತೆ, ಕೂದಲು ಪ್ರತಿದಿನ ಬೆಳೆಯುತ್ತಂತೆ, ಶರೀರವೆಲ್ಲ ಅಂಗಗಳು ಪ್ರತಿದಿನ ಬೆಳೆಯುತ್ತಂತೆ. ಅದಕ್ಕೆ ಪ್ರತಿದಿನ ಡೈಲಿ ಇಟ್ ಗೋಸ್.
ನಾನು ವಿಶ್ವಾಸಿಯಾಗಿ ಇಟ್ಕೊಂಡು ದಿನಾ ಬೆಳಿಬೇಕು. ನಾನು ಬರೀ ಸಂಡೆ ಮಾತ್ರ ಬೆಳೆದ್ರೆ ಆಗಲ್ಲ. ಪ್ರತಿದಿನ ಏಸಪ್ಪನ ಇರೋದನ್ನ ಕಲ್ತ್ಕೊಳ್ಬೇಕು ಪ್ರಿಯ. ದೇವರಿಗೆ ಕಲ್ತ್ಕೊಳ್ಬೇಕು. ದೇವರಿಗಾಗಿ ಜೀವಿಸ್ಬೇಕಂದ್ರೆ ದೇವ್ರನ್ನ ಕೊಟ್ಟಂತ ವರಗಳೇನು ಅಂತ ಕೇಳಬೇಕು. ಆ ವರಗಳನ್ನ ಮೈಲಿಗೋಸ್ಕರ ಉಪಯೋಗಿಸಲ್ಪಡಕ್ಕೆ ಆಸೆ ಪಡಬೇಕು ಪ್ರಿಯ. ಮೂರನೇದಾಗಿ ಮೊದಲಾಗಿ ಆ ದಾನಿಯೇಲನ ದೇವರು ನೋಡಿ ಐ ಫೌಂಡ್ ಎ ಪರ್ಸನ್, ಐ ಫೌಂಡ್ ಎ ಮ್ಯಾನ್ ಅಂತ ಹೇಳ್ಬೇಕಾದ್ರೆ ನಾವು ಮನುಷ್ಯನ್ ಕಂಡ್ಕೊಂಡಿದ್ದೆ ಅಂತ ಅದನ್ನ ಉಪಯೋಗಿಸಬೇಕಾದ್ರೆ ದೇವರು ಆತನಿಗೆ ಅಂತ ಒಂದು ಕ್ವಾಲಿಟಿಯನ್ನು ಮೊದಲಾಗಿ ಅನ್ಕಾಂಪ್ರಮೈಸ್ ಮ್ಯಾನ್, ರಾಜಿ ಆಗದೇ ಇರುವಂತ ಮನುಷ್ಯ ಆತನು. ಎರಡನೇದಾಗಿ ಆತನೇ ದೇವರ ಆತ್ಮ ಇತ್ತು, ದೇವರ ಆತ್ಮ ಶಕ್ತಿ ಇತ್ತು ನಾವು ನೋಡ್ತೇವೆ. ಮೂರನೇದಾಗಿ 9:7 ಓದಿ. ದಾನಿಯೇಲ 9:7. Daniel chapter 9:2. ಕರ್ತನೇ, ನೀನು ಧರ್ಮ ಸ್ವರೂಪ, ನಾಮವು ನಾಚಿಕೆಗೇಡಾದ. 9:7. ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆರೆಮೀಯನಿಗೆ ದಾಖಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಆಳೋದಿದ್ದಿರಬೇಕಾದ ಪೂರ್ವಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋರಿಕಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆ ಹೇಳ್ತಾರಾದರು. ಈಗ ನೋಡ್ತೇವೆ ಮೊದಲಿಗೆ ಡ್ಯಾನಿಯಲ್ ವಾಸ್ ಎ ಬಿಲೌಡ್ ಸರ್ವೆಂಟ್ ಆಫ್ ಗಾಡ್. ದಾನಿಯೇಲನು ದೇವರಿಗೆ ಬಹಳ ಪ್ರಿಯ ಅಂತ ಒಬ್ಬ ಸೇವಕನಾಗಿ. ಯಾಕಂತ ನೀವು ನೋಡಿದಾದ್ರೆ ಬೇರೆ ಅವರು ಎರುಸಲೇಮಿಂದ ಅವರು ಬ್ಯಾಬಿಲೋನ್ಗೆ ಹೋದಾಗ 70 ವರ್ಷ ಆದ್ಮೇಲೆ ನೀವು ವಾಪಸ್ ಬಂದು ದೇವ್ರು ಹೇಳಿದ್ರು ಅವ್ರಿಗೆ ನಾವು ಪ್ರವಾದನೆ ಕೊಟ್ಟಿದ್ವಿ ದಾನಿಯೇಲನಿಗೆ. ಆ ನೋಡ್ಕೊಂಡ್ರೆ ನೀವು ದಾನಿಯೇಲನು ಕೂಡ ವಾಪಸ್ ಬರ್ತಾನೆ ಹೋಗುತ್ತೆ. ಆ ಒಂದು ಪೂರ್ವ ಸೆರೆ ಆದ ನಂತರ ಇಟ್ಸ್ ಎ ಪೋಸ್ಟ್ ಎಕ್ಸಲೆಂಟ್ ಪೀರಿಯಡ್ ಅಂತೀವಿ. ಆವಾಗ ಬರ್ತಾನೆ ನೋಡಿದಾಗ 70 ವರ್ಷ ಅದನ್ನು ಹೊಡೆ ಹೋಗಿದ್ದೀನಿ. ಓಕೆನಾ? ಇವಾಗ ಆತನಿಗೆ 90 ವರ್ಷ. ಎಷ್ಟೇ 90 ವರ್ಷ 90 ಇಯರ್ಸ್ ಅಲ್ಲಿ ಕೂಡ ದಾನಿಯೇಲ ಏನ್ ಮಾಡ್ತಾನಂತೆ? ಬುಕ್ ಎತ್ಕೊಂಡು ಓದ್ತಾ ಇದ್ದೀನಿ. ಯಾವ ಬುಕ್ನ? ಯೆರೆಮೀಯ ಬೈಬಲ್ ಎತ್ಕೊಂಡು ಓದ್ತಾನೆ. ನಮಗೆ 50 ವರ್ಷ ಆದ್ರೆ ಮುಗೀತು, 40 ವರ್ಷ ಆದ್ರೆ ಮುಗೀತು. ಆ ಮೊದಲನೇ ಪ್ರೀತಿನೇ ಇಲ್ಲ ನಮ್ಗೆ ದೇವ್ರ ಮೇಲೆ, ದೇವ್ರ ವಾಕ್ಯದ ಮೇಲೆ. ಇದೆಯಾ ಪ್ರಿಯರೇ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಿಗಿನಿಂಗ್ ಅಲ್ಲಿ ಅಪ್ಪ ಏನ್ ವಿಶ್ವಾಸಿಗಳು ಬಿಗಿನಲ್ಲಿ ನೋಡ್ಬೇಕು, ಭಯಂಕರ ಝೂಮ್ ಸಕ್ಕದಾಗಿರ್ತೀವಿ ನಾವು. ಅಯ್ಯೋ ಹಗಲು ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ಏನು ಗೊತ್ತಾಗಲ್ಲ ನಮ್ಗೆ. ಎಷ್ಟೋ ಜಾಸ್ತಿ ಓಡಾಡ್ತೀವಿ, ದೇವ್ರಕೋಸ್ಕರ ಓಡ್ತೀವಿ ಪ್ರಾರ್ಥನೆ ಮಾಡೋದೇನು, ಬೈಬಲ್ ಓದೋದೇನು ಎಲ್ಲ ಮಾಡ್ತಾ ಇರ್ತೀವಿ ನಾವು ಬಿಗಿನಿಂಗ್. ವಯಸ್ಸಾಗ್ತಾ ಏನ್ ಮಾಡ್ತೀವಿ? ಆ ಮೊದಲನೇ ಪ್ರೀತಿನ ಬಿಟ್ಬಿಡ್ತೀವಿ. ನೀವು ಸಂಬಂಧಗಳು ನೋಡಿಬೇಕಂದ್ರೆ ಸಂಬಂಧಗಳು ಅಷ್ಟೇ. ಆ ಮೊದಲನೇ ಪ್ರೀತಿ ಹೋಗ್ಬಿಟ್ರೆ ನಾವು ಪ್ರೀತಿನ ಮಾಡ್ತೀವ ಕಾರ್ಯಗಳನ್ನ ನೋಡಿದ್ರೆ ನೀವು. ಪ್ರೀತಿ ಹೋಗ್ಬಿಟ್ರೆ ಒಂಥರ ಕರ್ತವ್ಯ ಆಗ್ಬಿಡ್ತಾರೆ, ಜವಾಬ್ದಾರಿ ಏನೋ ಒಂದು ಮಾಡ್ಬೇಕು ಗೊತ್ತಲ್ಲ. ಒಂಥರ ನಮ್ಗೆ ಅದು ಮಾಡ್ಬೇಕಲ್ಲ ಅನ್ನೋ ಒಂದು ಆ ದೃಷ್ಟಿಯಿಂದ ಆ ಮನೋಭಾವನೆ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಮೊದಲೇ ಪ್ರೀತಿ ಇಲ್ಲ ನಮ್ಮ ಗಂಡನ ಮೇಲೆ, ನಮ್ಮ ಹೆಂಡತಿ ಮೇಲೆ. ಆತರ ಆಗ್ಬಾರ್ದು ನೋಡಿ. ದಾನಿಯೇಲನು 90 ವರ್ಷ ಸಹ ಸತ್ಯವೇದ ಓದ್ತಾ ಇದ್ದ, ಆತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಅಂದ್ರೆ ಆತನು ಬಿಲೌಡ್ ಸರ್ವೆಂಟ್ ಆಫ್ ಗಾಡ್, ದೇವರಿಗೆ ಮೆಚ್ಚಿಯಾದ ಒಬ್ಬ ಮನುಷ್ಯನಾಗಿ. ಯಾಕಂದ್ರೆ ಅದನ್ನು ಪ್ರೀತಿ ಮಾಡ್ತಾ ಇದ್ದ ದೇವರನ್ನ. ಅಷ್ಟು ವಯಸ್ಸಾಗಿದ್ರು ಸಹ ಆತನು ಬಿಡದೆ ದೇವರ ಕಾರ್ಯಗಳನ್ನ ಮಾಡ್ತಾ ಇದ್ದ. ನಾವೆಂಗಿದ್ದೀವಿ? ಸ್ವಲ್ಪ ವಯಸ್ಸಾಗಿದ್ರೆ, ಸ್ವಲ್ಪ ಆಗಲ್ಲ ಆದ್ರೆ ನಾವು ಮಾಡಲ್ಲ. ಅದನ್ನ ನಾವು ನೋಡ್ತೀವಿ. ಅದಕ್ಕೆ ದೇವರ ಆತ ನೋಡಿ ಐ ಫೌಂಡ್ ಎ ಮ್ಯಾನ್. ಒಬ್ಬ ಮನುಷ್ಯನ್ ನೋಡಿ ದೇವ್ರು ಹೇಳ್ತಾರೆ, ಸರ್ವಶಕ್ತನು ಸರ್ವ ಸೃಷ್ಟಿಕರ್ತನು ಹೇಳ್ತಾರೆ ಅಂದ್ರೆ ವಾಟ್ ಎ ಪ್ರಿವಿಲೇಜ್ ಅಲ್ವಾ, ಎಷ್ಟು ಭಾಗ್ಯವಾದ ಕಾರ್ಯ. ದಾನಿಯೇಲನು ಹೇಳಿದ್ರು ನನಗೆ ಒಬ್ಬ ಮನುಷ್ಯ ಸಿಕ್ಕಿದ್ದಾರೆ, ಅವ್ರ ಮೂಲಕ ದೇವರು ಅಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿದ್ರು. ಅನ್ಯ ದೇಶದ ಒಬ್ಬ ರಾಜ ಹೇಳ್ತಾನೆ ಈತನಲ್ಲಿ ದೇವರ ಆತ್ಮ ಉಂಟು. ನಮ್ಮನ್ನು ನೋಡಿ ನಮ್ಮೊಂದಿಗೆ ಜೀವಿಸುವಂತ ನನ್ನ ಬಂಧುಗಳಾಗ್ಲಿ, ಫ್ರೆಂಡ್ಸ್ ಆಗ್ಲಿ, ಇವರ ದೇವರ ಆತ್ಮ ಇದೇ ಹೇಳ್ತಾರೆ ಪ್ರಿಯ. ಅಥವಾ ಬೇರೆ ಯಾವ ಆತ್ಮ ಇದೆ ಹೇಳ್ತಾರೆ? ಯಾಕೆ ಹೇಳಿ? ನಾವು ಆತರ ಜೀವನ ಮಾಡ್ತಾರೆ. ನಮ್ಮನ್ನ ದೇವ್ರು ನೋಡಿ ಹೇಳ್ಬೇಕು ಐ ಫೌಂಡ್ ಎ ಮ್ಯಾನ್, ಐ ಫೌಂಡ್ ಎ ವುಮೆನ್ ಅಂತ. ನನ್ನ ನೋಡಿ ದೇವ್ರು ಹೇಳ್ಬೇಕು ನಾವು ಮನುಷ್ಯನ ಕಂಡುಕೊಂಡಿದ್ದೀನಿ ಅಂತ. ಆತರ ಜೀವನ ಮಾಡ್ಬೇಕು. ಹಲ್ಲೆಲೂಯಾ. ಒಪ್ಕೋತೀರಾ? ಬಿಟ್ಕೊಡ್ತೀರಾ ದೇವ್ರಿಗೆ? ಎಸಪ್ಪ ನಾನು ಯಾವುದಕ್ಕೂ ರಾಜ ಆಗೋದಿಲ್ಲ, ನನ್ನ ದೇವರ ಆತ್ಮ ಇದೆ ಅಂತ ಹೇಳ್ಬಿಟ್ಟು ಪರರಿಗೆ ತೋರಿಸ್ಕೊಳ್ಳುವಂತ ನಾನು ಜೀವನ ಮಾಡ್ತೀನಿ. ಅದು ಮಾತ್ರವಲ್ಲ, ನಿನಗೆ ಒಂದು ಮೆಚ್ಚುಗೆ ಮಗನಾಗಿರ್ತೀನಿ. ಎಲ್ಲರೇ ಥ್ಯಾಂಕ್ ಯು.
ತಂದೆ ಅಪ್ಪ ಕರೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರವಿದ್ದಾರೆ. ನಿನ್ನ ಮಗನ ದಾನಿಯರ ಜೀವಿತದ ಕುರಿತಾಗಿ ನಾವು ಕಲಿಯುವಂತೆ ಕಟ್ಟ ಅನೇಕ ಕಾರ್ಯಗಳನ್ನು ನೀವು ಮಾತನಾಡಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಇಸಪ್ಪ. ನಾವು ನಿನ್ನ ಮಕ್ಕಳು, ನಿನ್ನ ವಿಶ್ವಾಸಿಗಳು, ನಿನ್ನ ಶಿಷ್ಯರಾಗಿದ್ದೇವೆ ಕರ್ತನೆ. ಅಪ್ಪ ದಾನಿಯಲ್ಲಿ ಯಾವ ರೀತಿ ಕಟ್ಟ ಯಾವುದಕ್ಕೂ ರಾಜಿ ಆಗಲಿಲ್ಲ, ಬಂದಂತ ಎಲ್ಲಾ ಟೆಸ್ಟ್ಗಳನ್ನ ಪಾಸ್ ಆದ್ಮ ಇಸಪ್ಪ. ಊಟದ ವಿಷಯವಾಗಿ, ಪ್ರಾರ್ಥನಾ ವಿಷಯವಾಗಿ, ಈ ಲೋಕದಲ್ಲಿರುವಂತಹ ಎಲ್ಲಾ ಮನಿ ಮ್ಯಾಟರ್ಸ್ಗಳಾಗಿ ಎಲ್ಲರಿಗೂ ಆ ಮಗನ ಕಟ್ಟನೆ ಹೌದು ರಾಜ, ಅವನು ಕಾಂಪ್ರಮೈಸ್ ಆಗಿರುವ ಆತ ನಾವು ಸಹ ಇರುವಂತೆ ಕೃಪೆ ಕೊಡು ದೇವಾ. ನಮ್ಮ ಸಭೆಯ ಪ್ರತಿಯೊಬ್ಬ ಮಕ್ಕಳು ಆ ರೀತಿಯಾಗಿ ಇರ್ಬೇಕು ಸಪ್ಪ. ಅಪ್ಪ ನಾವು ಕಾಂಪ್ರಮೈಸ್ ಆಗದಂತೆ ಜೀವಿಸುವಂತೆ ಕಾರ್ಯ ಮಾಡು. ಅದು ಮಾತ್ರವಲ್ಲಪ್ಪ, ನಮ್ಮೊಟ್ಟಿಗೆ ಇರುವಂತ ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ಅವಿಶ್ವಾಸಿ ಮಕ್ಕಳು ನಮ್ಮ ನೋಡಿ ದೇವರಾತ್ಮ ಹುಟ್ಟು ಅಂತ ಹೇಳುವಂತೆ ಕಾರ್ಯ ಮಾಡಪ್ಪ ದೇವಾ. ನಾವು ನಿನಗೆ ಮೆಚ್ಚಿಯಾದ ಮಕ್ಕಳಾಗಿ ನಡೆಯುವುದಕ್ಕೆ ನಮ್ಮನ್ನು ಬದಲಾಯಿಸಿ, ಇನ್ನೂ ಬದಲಾಯಿಸಪ್ಪ. ನಾವು ಅನೇಕ ವರ್ಷದಿಂದ ಮಕ್ಕಳು ಕಟ್ಟಂಗೆ ಆದ್ರೆ ನಾವು ಏನಾಗಿದ್ದೇವೆ ಅಂತ ಹೇಳಿದ್ದೇವಲ್ಲಪ್ಪ ಅನಿಸಪ್ಪ. ನಾವು ನಿನಗೆ ಮೆಚ್ಚಿ ತರುವಂತೆ ಜೀವಿತ ಮಾಡ್ತಾ ಇದ್ದೀವಲ್ಲ, ನಮ್ಮ ಪರೀಕ್ಷೆ ಮಾಡ್ಕೊಳ್ಬೇಕು ದೇವಾ. ನೀನೇ ಪ್ರತಿಯೊಬ್ಬರಲ್ಲೂ ಮಾತನಾಡಿದ್ದೀನಿ, ನಾನು ನಂಬ್ತೇನೆ. ನೀನು ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಒಪ್ಪಿಸಿಕೊಟ್ಟು ಸ್ವಲ್ಪ ನಿನಗೆ ಮೆಚ್ಚಿಗಾಗಿ ನಡೆಯುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ನಾನು ಮನವೇ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧ ಅನನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೆಟ್ಟು ಇರಲಿ. Let Jesus bless you and your family as the light of this world.